ನಮಸ್ಕಾರ. 10 ಟಿವಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು ಆಗಿರುವಂಥ ಸಿದ್ಧಾರೂಢ ಸತೀಶ್ ಗೌಡ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ಏನೆಲ್ಲ ಅವರು ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಪ್ರಸ್ತುತ ಚುನಾವಣೆಯ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಕಳೆದ ಬಾರಿಯೂ ಆಗಿದ್ದರು, ಆದರೆ ಕಾರಣಾಂತರಗಳಿಂದ ಟಿಕೆಟ್ ಕೈ ತಪ್ಪಿರ್ಬೋದು. ಮತ್ತು ಈಗ ಪ್ರಬಲವಾಗಿ ಸ್ಪರ್ಧೆ ಹೊಡಿಸ್ತಾ ಇದ್ದಾರೆ. 16 ಮಂದಿ ಕಾಂಗ್ರೆಸ್ ಆಕಾಂಕ್ಷಿತರಲ್ಲಿ ಅವರು ಒಬ್ಬರು ಆಗಿದ್ದಾರೆ. ಸೊ ಅವರೆಲ್ಲ ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದೊಳಗೆ ಹೇಗೆಲ್ಲ ಸಂಘಟನೆ ಮಾಡಿದ್ದಾರೆ, ಅವರ ನಡೆದು ಬಂದ ಹಾದಿಯನ್ನು ಅವ್ರ ಮಾತಲ್ಲೇ ಕೇಳೋಣ. ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ ಶ್ರೀರಣ್ಣ. ಸರ್, ನೀವು ಗ್ರಾಮೀಣ ಭಾಗದಿಂದ ಬಂದಿರೋರು, ರೈತಾಪಿ ವರ್ಗದ ಬದುಕು ಭಾವನೆ ಎಲ್ಲವನ್ನೂ ಅರಿತಿರುವಂಥವ್ರು. ನಿಮ್ಮ ವಿದ್ಯಾರ್ಥಿ ಜೀವನ, ಅವ್ರು ಬೆಳೆದು ಬಂದಂಥ ದಾರಿ ಹೇಗಿತ್ತು ಸರ್? ಭಾಳ ನಾವು ಕಷ್ಟದಿಂದ ಬಂದಿರೋದ್ರಿಂದ, ನಾವು ರೈತಾಪಿ ಕುಟುಂಬ ನೀವು ಹೇಳೋದಾಗಿರೋದ್ರಿಂದ, ಗ್ರಾಮೀಣ ಭಾಗದ ನೋವು ನಲಿವು ಎಲ್ಲ ಗೊತ್ತಿರೋದ್ರಿಂದ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀವಿ. ಅವತ್ತಿನಿಂದ ಬಂದ್ರಲ್ಲ, ರಾಜಕೀಯವಾಗಿ ಹೇಗೆ ಬರಬೇಕು ಅನ್ನಿಸ್ತಾ ಇತ್ತು, ಅಥವಾ ಏನಾದರೂ ತುಡಿತಾ ಇತ್ತಾ, ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ರಾ? ನಾನು ವಿದ್ಯಾರ್ಥಿ ಜೀವನದಿಂದ ತಾವು ನೋಡಿದ್ದೀರಿ, ನಮ್ಮ ತಾತ ಒಬ್ಬರಿದ್ದರು, ಗುಳಚನ್ನಿಗೇಗೌಡರು ಅಂತೇಳಿ. ಆ ಭಾಗದ 7 ಊರಿಗೆ ನಮ್ಮ ತಾತ ಆ್ಯಕ್ಚುಲಿ ಯಜಮಾನರಾಗಿದ್ದರು. ಹಲವಾರು ಭಾಗದಿಂದ ನಮ್ಮ ತಾತನ ಹತ್ರ ಬರ್ತಾಯಿದ್ರು. ಸಾಕಷ್ಟು ಜನ ಈಗಲೂ ಹೇಳ್ತಾರೆ, ನಿನಗೆ ಕೆಲವು ನಿಮ್ಮ ತಾತನ ಗುಣಗಳನ್ನ ಅಳವಡಿಸ್ಕೊಂಬಿಟ್ಟಿದೆಯಾ ಕಣೋ ಅಂತ. ಯಾಕಪ್ಪ ಅಂದರೆ, ನೀವು ಆ ಭಾಗಕ್ಕೆ ಹೋದಾಗ ಕೇಳ್ಬೋದು, ನಮ್ಮ ತಾತನಿಗೆ ಯಾರು ಮರಿ ಕೂದರೆ 1/4 kg ಮಣ್ಣೀಲಿ 1/4 kg ಮಾಂಸ ಕೊಟ್ಟು ಕಳಿಸೋರು. ನಮ್ಮ ತಾತ ಅಷ್ಟು ಗುಳಚನ್ನಿಗೇಗೌಡರು ಅಂತ ಸಾರ್ವಜನಿಕರವಾಗಿ ನ್ಯಾಯ ದೊರಕಿಸಿದಂಥ ವ್ಯಕ್ತಿ. ನಮ್ಗೆ ಹಂಗೆ ನೋಡ್ತಾ ಆ ವಿದ್ಯಾರ್ಥಿ ಜೀವನದಿಂದ HD ಚೌಡಯ್ಯನವರ ಕಾಲದಿಂದ ಹಾಗೂ ಅದರಿಂದ ಹೆಚ್ಚಾಗೆ ವಿದ್ಯಾರ್ಥಿ ಜೀವನದಲ್ಲಿ ನಾನು ಕೂಡ ಭಾಳ ಮುಂದೆ ನಿಂತ್ಕೊಂಡು ಚುನಾವಣೆ ಆಗಲಿ ಮತ್ತೊಂದಾಗಲಿ ನಿಂತ್ಕೊಂಡು ಓಡಾಡ್ತಿದ್ದಂಥ ವ್ಯಕ್ತಿ. ಅದ್ರ ಜೊತೆಗೆ ನಮ್ಮ ಗುರುಗಳು ಅಂತಲೇ ಹೇಳಬೇಕಾದ್ರೆ, ನಮ್ಮ ಸಂಘಟನೆ ಗುರುಗಳಾಗಿರಲಿ, ನನ್ನ ಗುರುಗಳು ರಾಜಕೀಯವಾಗಿ ಸ್ವಲ್ಪ ಅನುಭವ ಮತ್ತು ಇದನ್ನು ಒಡನಾಟ ಕಲಿಸ್ಕೊಟ್ಟಂಥವ್ರು HB ರಾಮು ನಮ್ಮ ಗುರುಗಳು ಅಂತ ಹೇಳ್ಬೇಕಾದ್ರು ಹೇಳ್ತೀನಿ. ತದನಂತರ ಹಂಗೆ ಓಡಾಡ್ತಾ ತಮಗೆ ಗೊತ್ತಿದೆ. ಹಾಗಾಗಿ ಆಮೇಲೆ ಅಂಬರೀಷ್ ಅವ್ರ ಜೊತೆ ಸೇರಿಕೊಂಡು ಅವ್ರ ಜೊತೆ ಒಡನಾಟಗಳನ್ನ ಬೆಳೆಸ್ಕೊಂಡು ಇವತ್ತು ಸಿದ್ಧಾರೂಢ ಸತೀಶ್ ಗೌಡ ಯಾರು ಅಂತೇಳಿ ಈಗ ನಾವು ಮಾಡ್ತಕ್ಕಂಥ ಸಮಾಜ ಸೇವೆ ಇರ್ಬೋದು, ನಮ್ಮ ಕೈಲಾಗಿ ಸೇವೆಯನ್ನು ತಾವು ನೋಡ್ತಾ ಇದ್ದೀರಿ. ನಾವೇನು ಎಲ್ಲೂ ಕೂಡ ಯಾವತ್ತೂ ಮನೇಲಿ ಕೂತಂಥ ಜನ ಅಲ್ಲ. ರೈತಾಪಿ ಇವತ್ತು ನಮ್ಮ ತಂದೆ ತಾಯಿ ರೈತಾಪಿ ಕುಟುಂಬನೇ. ಆದರೂ ಕೂಡ ನಮ್ಮ ಕೈಲಾಗಿದ್ದು ನಾವೇನು ಪರಿಪೂರ್ಣವಾಗಿ ನಾವೇನೋ ಮಾಡ್ತೀವಿ ಅಂತಲ್ಲ. ನಮಗೇನಾದ್ರು ಒಂದು ಪಕ್ಷದಲ್ಲಿ ನಮಗೊಂದು ಅಧಿಕಾರ ಸಿಕ್ಕಿದ್ರೆ ಸಾರ್ವಜನಿಕರು, ಏಕೆಂದರೆ ನೀವು ನೋಡಿದ್ದೀರಿ, ದುಡ್ಡಿದ್ದವರೆಲ್ಲರೂ ರಾಜಕಾರಣ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ದುಡ್ದಂಥ ಸಂಪಾದನೆಯಲ್ಲಿ ನಾವೆಲ್ಲೋ, ನನಗೊಂದು ಆಸೆ ಇದೆ, ಹುಟ್ಟದ ಊರಲ್ಲಿ. ಈಗ ಕೆಲವರು ಹೇಳ್ತಾರೆ ಬೆಂಗಳೂರಿನಲ್ಲಿ ಏನು ಬೇಕಾದ್ರೂ ಆಗ್ಬೋದಿತ್ತು ಅಂತ. ಇವತ್ತು ಇಲ್ಲಿ ಎಷ್ಟು ಸಮರ್ಥವಾಗಿದ್ದೀವೋ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿ ನಮ್ಮನ್ನು ಕರೆದು ಎಲ್ಲ ಪಕ್ಷದವರು ಕೂಡ ವಿಶ್ವಾಸವು ಮಾತಾಡ್ತಾರೆ. ಆದರೆ ಅದೇ ರೀತಿ ನಾನು ಹುಟ್ಟದ ಊರಿಗೆ, ಹುಟ್ಟದ ತಾಲೂಕಿಗೆ, ಹುಟ್ಟದ ಜಿಲ್ಲೆಗೆ ಏನಾದ್ರು ಒಂದು ಕೊಡುಗೆ ಅಂತ ಹೇಳಿದ್ರೆ, ಈಗ ನಮ್ಮ ತಂದೆ ತಾಯಿ ಇವತ್ತು ಜೋಗಿಗೌಡ ಜಯಮ್ಮ ಅಂದರೆ ಯಾರಿಗಾರ ಗೊತ್ತಿದೆಯಾ? ಒಬ್ಬ ಸಿದ್ಧಾರೂಢ ಸತೀಶ್ ಗೌಡ ಅಂತ ನೀವು ಹೇಳ್ದಂಗೆ 4 ಜನಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿದ್ಧಾರೂಢ ಯಾರಪ್ಪ ಅಂತ ಗುರುತಿಸ್ತಾರೆ. ಇನ್ನೂ ಕೆಲವು ಜನಕ್ಕೆ ಸಿದ್ಧಾರೂಢ ಅಂದರೆ ಯಾರು, ಲಿಂಗಾಯತನ ಅಂತ ಕೇಳ್ತಾರೆ. ಆದರೆ ನಮ್ಮ ತಾತ ಗುರುಭಜ್ಞೆ ತಗೊಂಡಿದ್ದು, ಗುರುಭಜ್ಞೆ ತಗೊಂಡು ಆಗೆಲ್ಲ ನೀವು ನೋಡ್ತಿದ್ರು, ಗುರುಮಕ್ಕಳು ಅಂತ ಕರೀತಿದ್ರು. ಅಲ್ಲೆಗೆರೆಯಲ್ಲಿ ಒಂದು ಮಠ ಇತ್ತಂತೆ. ನಮ್ಮ ರಾಜಪ್ಪ, ನಮ್ಮ JP ಸಿದ್ದೇಗೌಡ, ನಮ್ಮ ಸಾಮೇಲ್ ಸಿದ್ದೇಗೌಡರು ಹೇಳೋರು. ಮೊನ್ನೆ ನಾನು ಅಲ್ಲೆಗೆರೆ ಭಾಗಕ್ಕೆ ಹೋದಾಗ, ನಿಮ್ಮ ತಾತ ಇಲ್ಲಿ ಮಠ ಇತ್ತು ಕಣೋ, ಇಲ್ಲೆಲ್ಲ ಬರೋರು. ಆಗ ರೇವಣ ಸಿದ್ದೇಶ್ವರನ ಬೆಟ್ಟಕ್ಕೆ ಜಾಸ್ತಿ ಹೋಗ್ತಾಯಿದ್ರು ನಮ್ಮ ಕುಂಟಗರಿ ನಿಂಗೇಗೌಡರು ಅಂತೇಳಿ, ನಿನ್ನೊಬ್ಬ ದೊಡ್ಡ ತಾತ. ಆಗ ನನಗೆ ಅವಾಗವಾಗ ಆರೋಗ್ಯ ತಪ್ಪಿದ್ದಾಗ ಸಿದ್ಧಾರೂಢ ಅಂತ ಇಟ್ಟಿದ್ದ ಹೆಸರು. ಸಿದ್ಧಾರೂಢ ಸತೀಶ ಅಂತಲೂ ಕರೆಯೋರು, ಸಿದ್ಧಾರೂಢ ಅಂತ. ಇವತ್ತು ನನ್ನ ಸೈನ್ಗಿನೆಲ್ಲ ಸಿದ್ಧಾರೂಢ ಅಂತಾನೆ. ಹಾಗಾಗಿ ಸಿದ್ಧಾರೂಢ ಸತೀಶ್ ಗೌಡ ಅಂಥೇಳಿ ನಮ್ಮ ತಾತರು ಮಾಡಿದಂಥದ್ದು. ಹಂಗೆ ಇವತ್ತಿನವರೆಗೂ ಹಂಗೆ ಸತೀಶ ಅನ್ನೋರು. ಈಗ ನೀವೆಲ್ಲರೂ ಸೇರಿ ಸತೀಶ್ ಗೌಡನ ಮಾಡಿದ್ದೀರಿ ಅಷ್ಟೇ. ಸರಿ ಸರ್, ಆ ನಂತರ ಬಂದಂಥದ್ದು ರಾಜಕೀಯಕ್ಕೆ ಹೇಗೆ ಪಾದಾರ್ಪಣೆ ಮಾಡಿದ್ರಿ ನೀವು? ರಾಜಕೀಯಕ್ಕೆ ನೀವು ನೋಡ್ದಂಗೆ ರಾಮಣ್ಣವ್ರ ಕಾಲದಿಂದ ನೀವು ನಮ್ಮ ಗುರುಗಳು ರಾಮಣ್ಣವ್ರು ಕೇಳ್ಬೋದು, ಅಂಬರೀಷ್ ಅವ್ರ ಜೊತೆ ಒಡನಾಟ ಇರ್ಬೋದು. ಅಂಬರೀಷ್ ಅವರು ಕೂಡ ಶ್ರೀರಂಗಪಟ್ಟಣ ಸೋತಿ ಅವ್ರ ಮನೇಲಿದ್ದಾಗ ಅವರನ್ನು ದಂಪತಿ ಸಮೇತ ಕರ್ಕೊಂಡು ಇದೇ ನಮ್ಮ ಬಸರಾಳು ಪಕ್ಕ ಮುತ್ತೇಗೆರೆ ಗ್ರಾಮ ಪಂಚಾಯತಿಗೆ ನಾನೇ ಕರ್ಕೊಂಡೋಗಿ ಬಸರಾಳು ಹೋಬಳಿಲಿ ಒಂದು ಮಡ್ಲಕ್ಕಿ ಕೊಡಿಸಿ ಅಲ್ಲಿಂದ ಪ್ರಾರಂಭ ಮಾಡಿ ಅಂಬರೀಷ್ ಅವರು ಕೂಡ MLA ಆದರು, ಮಂತ್ರಿ ಆದರು, ನಮ್ಮ ಮೇರು ನಾಯಕರು. ಇವತ್ತು ಅವ್ರ ಕಂಡ್ರೆ ನಮಗೆ ಭಾಳ ವಿಶೇಷವಾದ ಅಭಿಮಾನ ಪ್ರೀತಿ.
ಅವ್ರ ಕೈ ಕೆಳಗಡೆ ನಾವೆಲ್ಲ ಬೆಳೆದು ಇವತ್ತು ನಾವೊಂದು ಏನಾದರೂ ಮಾಡ್ಬೋದಪ್ಪ, ನಮ್ಮಂಥವ್ರು 4 ಜನಕ್ಕೆ ನ್ಯಾಯ ಕೊಡಬೇಕು ಅಂದ್ರೆ ಇವತ್ತು ನಿಮಗೆ ಗೊತ್ತಿದೆ, ಅಧಿಕಾರ ಇದ್ದರೆ ನ್ಯಾಯ ಕೊಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ? ಯಾವ ಅಧಿಕಾರಿ ಕೇಳಿದ್ರು ಯಾವನು ಯಾರ ಮಾತು ಕೇಳಲ್ಲ. ಅದೇ ನೀವು ಸಮಾಜದಲ್ಲಿ ಈಗ ನೀವೇ ಕೂಡ ಈಗ ನೀವು ಮಾಧ್ಯಮದಲ್ಲಿ ಯಾರೋ ಒಂದು ಧ್ವನಿ ಎತ್ತಬೇಕು ಅಂದರೆ ಸಮಾಜದ ಪರ ಇರ್ಬೋದು, ದೀನದಲಿತರ ಪರ ಇರ್ಬೋದು, ಒಂದು ಶೋಷಿತ ವರ್ಗದ ಪರ ನೀವೇನೋ ಒಂದು ಧ್ವನಿ ಎತ್ತಿದ್ರೆ ಆಗ ಅಧಿಕಾರಿಗಳು ತಟ್ಟಂತ ಹೋಗ್ತಾರೆ. ಇಲ್ಲಾಂದರೆ ಯಾವ ಅಧಿಕಾರಿಗಳು ಯಾರೂ ನಿಮ್ಮನ್ನು ಸ್ಪಂದಿಸೋದಿಲ್ಲ. ಇವತ್ತು ಒಂದು ಈಗ ಅಧಿಕಾರ ಇದ್ದರೆ ಈ ನೋಡ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಇವತ್ತಿನ ಏನು ವ್ಯವಸ್ಥೆ ಇದೆ, ರಾಜಕಾರಣ ಹೆಂಗಿದೆ, ಎಲ್ಲೋದ್ರೂ ಲಂಚ ತಾಂಡವಾಡ್ತಿದೆ. ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ, ಒಂದು KB ಆಫೀಸ್ಗೆ ಹೋಗಿ, ನೀವು ಒಂದು ಟ್ರಾನ್ಸ್ಫರ್ ಹಾಕಬೇಕು ಅಂದರೆ 1 ಲಕ್ಷ, 120, 1.5 ಲಕ್ಷ ಕೊಡಬೇಕು. ಗ್ರಾಮೀಣ ಭಾಗದಲ್ಲಿ ಅವನು ಬೆಳೆಯಲ್ವೋ, ಸಾಲ ಮಾಡ್ತಾನೋ, ಸೂಲ ಮಾಡ್ತಾನೋ. ಗ್ರಾಮೀಣ ಭಾಗಕ್ಕೆ ನಾನು ಇದ್ದೀನಿ ಅಂತೇಳಿ ಹೇಳೋವಂಥ ಧ್ವನಿ ಎತ್ತೂ ಒಬ್ಬ ಅವಶ್ಯಕತೆ ಇದೆ. ಇವತ್ತು ಒಬ್ಬ ಯುವಕ ಅವಶ್ಯಕತೆ ಇದೆ. ಹಾಗಾಗಿ ನಾವು ಏನು ನಿನ್ನೆ ಮೊನ್ನೆ ಬಂದು ನಾವು ಬಂದು ಟಿಕೆಟ್ ಕೇಳಿದೆ ಎಲ್ಲೋ ದುಡ್ಡು ಮಾಡಿದ್ದೀವಿ ಅಂತಲ್ಲ. ನಾವು ಮಾಡಿದಂಥ ಸಂಪಾದನೆಯಲ್ಲಿ ಅದೇನೋ ಊರ್ದನಕ ದೊಡ್ಡ ಬರೆಗೌಡ ಅಂತ ನೀವು ನಮ್ಮ ಗ್ರಾಮೀಣ ಭಾಗದಲ್ಲಿ ಹೇಳ್ತಾರೆ. ಆದರೂ ಕೂಡ ಇವತ್ತು ನಮ್ಮ ಹೆಂಡತಿ ಮಕ್ಕಳು ಟೈಮ್ ಕೊಡದಿಲ್ಲೂ ಕೂಡ ಸಮಾಜದಲ್ಲಿ ನಮ್ಮ ಕೈಲಾಗಿದ್ದೇನೆ. ಒಂದು ಪಂಚಾಯತಿ ಚುನಾವಣೆ ಇರ್ಬೋದು, ಒಂದು ಮೇಕೆದಾಟು ಇರ್ಬೋದು, ಒಂದು ಭಾರತ್ ಜೋಡ್ ಇರ್ಬೋದು, ಪಕ್ಷ ಏನು ನಮಗೆ ಜವಾಬ್ದಾರಿ ಕೊಡುತ್ತೆ ಅದನ್ನು ವಹಿಸ್ಕೊಂಡು ಜಿಲ್ಲಾ ನಾಯಕರು ನಮ್ಮ ಚಲುವರಾಯಸ್ವಾಮಿಯವರು, ನರೇಂದ್ರ ಸ್ವಾಮಿಯವರು ಆಗಿರ್ಬೋದು, ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಏನು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಒಂದು ಪಂಚಾಯತಿ ಮಟ್ಟದಿಂದ ಈ ಭಾಗದಲ್ಲಿ ನಾವು ನಮ್ಮ ಕೈಲಾದನ್ನು ಅಳಿಲು ಸೇವೆ ಮಾಡಿಕೊಂಡು ಪಕ್ಷದಲ್ಲಿ ಗುರುತಿಸ್ಕೊಂಡು, ನಮಗೂ 2-3 ಬಾರಿ ಜಿಲ್ಲಾ ಪಂಚಾಯತಿ ಅವಕಾಶ ಮಿಸ್ ಆಯಿತು. ಕಳೆದ ಬಾರಿ ನಾನು ಕೂಡ MLA ಆಸ್ಪಿರೆಂಟ್ ಆಗಿದ್ದೆ. ನಾವು ಅವಾಗೆಲ್ಲ ಅಂಬರೀಷ್ ಜೊತೆ ಗುರುತಿಸ್ಕೊಂಡಿದ್ದೋ. ಎಲ್ಲ ಅವಕಾಶಗಳು ಮಿಸ್ ಆದರೂ ಕೂಡ ತಾಳಿದವನು ಬಾಳಿಯಾನಹ ಅನ್ನಂಗೆ ನಮಗೂ ಒಂದು ತಾಳ್ಮೆ ಇರುವುದರಿಂದ ಯಾವುದೂ ಧೃತಿ ಕೆಡದೇನೆ ಪಕ್ಷದಲ್ಲಿ ಇವತ್ತಿನವರೆಗೂ ಕೂಡ ರಾಜ್ಯ ನಾಯಕರಿರ್ಬೋದು, ಜಿಲ್ಲಾ ನಾಯಕರು ಅವ್ರದ್ದು ಏನು ಜವಾಬ್ದಾರಿ ವಹಿಸ್ತಾರೆ ಅದನ್ನು ಎಲ್ಲೂ ಅವ್ರಿಗೆ ಅವರ ಹೆಸರಿಗೆ, ಅವ್ರ ಘನತೆಗೆ ಕಪ್ಪು ಚುಕ್ಕಿ ತರದೇನೆ ಇವತ್ತು ಕಾರ್ಯಕ್ರಮವನ್ನು ನಮ್ಮ ಕೈಲಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಕಾಂಗ್ರೆಸ್ ಪಕ್ಷದೊಳಗಿದ್ರಿ, ಕೆಲವಾರು ಹುದ್ದೆಗಳನ್ನು ನೀವು ಕೂಡ ಅನುಭವಿಸಿದ್ರಿ. ಆಗಿದ್ದರೂ ಕೂಡ ಪಕ್ಷ ಸಂಘಟನೆಯಲ್ಲಿ ನಿಮ್ಮ ಕೊಡುಗೆ ಏನು ಅಂತ ಕೇಳ್ತಾರೆ. ಅದನ್ನೇ ನಿಮ್ಗೆ ಹೇಳಿದ್ನಲ್ಲ, ಪಕ್ಷದಲ್ಲಿ ನನ್ನ ಕೊಡುಗೆ ಏನು ಅಂದರೆ ನಮ್ಮ HP ರಾಮಣ್ಣವರು ಇದೇ ಮಂಡ್ಯ ವಿಧಾನಸಭಾ ನಿಂತು ಸೋತ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಈಗೇನು ಶಾಸಕರಾಗಿದ್ದಾರೆ M ಶ್ರೀನಿವಾಸರು ಇದ್ದರು, ಅವತ್ತು ಯಾವ ನಮ್ಮ ನಾಯಕರುಗಳು ಗ್ರಾಮೀಣ ಭಾಗದಲ್ಲಿ ನೀವು ಹೋಗಿ ಕೇಳ್ಬೋದು. ಇವತ್ತು ನಮ್ಮ ಬಸವರಾಜ ತಿಮ್ಮೇಗೌಡರಿಗೆ 84-85 ವರ್ಷ ಆಗಿದೆ. ಕಾಂಗ್ರೆಸ್ ಹೆಸರು ಹೇಳೋರಿರಲಿಲ್ಲ. ನಾವು ಅವತ್ತಿನ ಕಾಲದಲ್ಲಿ ನೀವು ಯಾರನ್ನಾರಿಗೆ ನಮ್ಮ ಕಾಂಗ್ರೆಸ್ ಮುಖಂಡರನ್ನ ಕೇಳಿ, ನಮ್ಮ ಆತ್ಮಣಜಿನ ಕರೆದು ಆ ಭಾಗದಲ್ಲಿ ಪಂಚಾಯತಿಗಳು ಮಾಡಿದಾಗ ಅವ್ರನ್ನ ಕರೆದು ಹಾರ ಹಾಕಿ, ಯಾಕೆಂದ್ರೆ ನಮ್ಮ ಭಾಗದ ಲೀಡ್ರು ಅವರು ಅಂತೇಳಿ ಅವ್ರನ್ನ ಕರೆಸಿ ಹಾರ ಹಾಕಿ, ಬಸವಾಳ ಪಂಚಾಯತ್ ಇರ್ಬೋದು, ನಮ್ಮ ಶಿವಪುರ ಪಂಚಾಯತ್ ಇರ್ಬೋದು, ಮುತ್ತಗೆರೆ ಪಂಚಾಯತ್ ಇರ್ಬೋದು, ಅಲೆಗೆರೆ ಪಂಚಾಯತ್ ಇರ್ಬೋದು, ಕೆರಗೋಡು ಪಂಚಾಯತಿ ಇರ್ಬೋದು, ನಮ್ಮ ಕೆರಗೋಡು ಆನಂದ್ ಅವರು ಇವತ್ತು ನನ್ನ MLA ಅಂತ ಹಾಕೊಂಡಿದ್ರು. ಮೊನ್ನೆ ದ್ಯಾಪ್ಚಂದ್ರಕ್ಕೆ ನಮ್ಮ ಚಲುವರಾಯಸ್ವಾಮಿಯವರು, ನಾನು ಮತ್ತು ನನ್ನ ಸ್ನೇಹಿತರು ರವಿ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿದ್ದು. ಚಲುವರಾಯಸ್ವಾಮಿಯವ್ರಿಗೆ ಹೇಳ್ತಾಯಿದ್ರು, ಸರ್ ನಾನು ಇವ್ರನ್ನ MLA ಅಂತ ಹಾಕ್ಕೊಂಡಿದ್ದೀನಿ, ಯಾಕಪ್ಪ ಅಂತ ಕೇಳಿದ್ರು. ಅವ್ರು ಓಡೋದು, ಇಲ್ಲ ಅಣ್ಣ 2 ನಿಮಿಷ ಕೇಳಬೇಕು ನೀವು ಒಂದು, ಯಾಕೆ ಹಾಕ್ಕೊಂಡಿದ್ದೀನಿ ಅಂತ. ಅವರು ಯಾವಾಗ ಕಳೆದ 10 ವರ್ಷದಿಂದ ನಾನು ಅವರು ಸಹಾಯ ಮಾಡಿದ್ದು, ಪ್ರಪ್ರಥಮ ಮಾರಿಗೆ ಸಹಾಯ ಮಾಡಿದರು ಸರ್, ಅಂಥ ವ್ಯಕ್ತಿ ಬೇಕು ಸರ್, ಹಂಗಾಗಿ ನಾನು MLA ಅಂತ ಹಾಕ್ಕೊಂಡಿದ್ದೀರಿ. ನಮ್ಮ ಬಕ್ಕಪ್ಪರ ಆನಂದ ಅಂತ ನೀವು ನೋಡಿರ್ತೀರಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಲೀಡ್ರು. ಹಾಗಾಗಿ ನಮ್ಮ ಕೈಲಾಗಿದ್ದು ಸೇವೆ ಮಾಡಿದರೆ ಮಾತ್ರ ನಮ್ಮನ್ನು ಸ್ಪಂದಿಸ್ತಾರೆ. ಮೊನ್ನೆ ನಾನು ರವಿ ಒಡಗಟ್ಟಕ್ಕೆ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಕಾರ್ಯಕ್ರಮಕ್ಕೆ ಹೋಗಿದ್ದು. ರಾಜಣ್ಣ ಅಂತೇಳಿ ಆ ನಮ್ಮ ಗಣ್ಯಳ್ಳಿ ಪಂಚಾಯತಿ ಉಪಾಧ್ಯಕ್ಷರು ಮಾಡ್ಕೊಂಡಿದ್ದು. ಯಾವಾಗ ಇವತ್ತಿಂದಲ್ಲ, ಕಳೆದ 10 ವರ್ಷದಿಂದ ಸರ್. ಅವ್ರು ಹೇಳ್ತಾಯಿದ್ರು, ಸರ್ ನಮ್ಮನ್ನೆಲ್ಲ ಪ್ರವಾಸ ಮಾಡಿ ನನಗೊಂದು ಹುದ್ದೆ ಕೊಡಿಸ್ತೀನಿ, ನಿಮ್ಮ ಮನೇಲಿ ಊಟ ಮಾಡಿದ್ದೀವಿ, ನಿಮ್ಗೆ ಅವಕಾಶ ಸಿಗಬೇಕು, ನಿಮ್ಗೆ ಅವಕಾಶ ಸಿಕ್ಕಿದ್ರೆ ನಮ್ದು ಯಾವುದೋ ರೀತಿಯಲ್ಲಿ ನಿಮ್ಮದೊಂದು ಋಣ ಇದೆ ತೀರಿಸ್ತೀನಿ ಅಂತ. ನಾನು ಮಾತಾಡೋದಲ್ಲ, ಜನರು ಮಾತಾಡ್ತಾರೆ. ಈಗ ನಾನು ಏನೇ ಸೇವೆ ಮಾಡ್ದೇನೆ, ಪಾರ್ಟಿಲಿ ಗುರುತಿಸ್ಕೊಳ್ದೇನೆ, ಏನೂ ಮಾಡ್ದೇನೆ ಇನ್ನು ಬಂದು ಏಕೆ ಟಿಕೆಟ್ ಕೇಳೋಕ್ಕಾಗುತ್ತೆ? ಅದು ಈ ನ್ಯಾಷನಲ್ ಪಕ್ಷದಲ್ಲಿ ನಾನೊಬ್ಬ ಅದನ್ನು ಅರ್ಜಿ ಹಾಕಿದ್ದೀನಿ ಅನ್ನೋದೇ ನನಗೊಂದು ಹೆಮ್ಮೆ ಇದೆ. ಕಾಂಗ್ರೆಸ್ ಪಕ್ಷದೊಳಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಿ. ಸಾಮಾನ್ಯವಾಗಿ ಹಿಂದೆಲ್ಲ ಏನಿತ್ತು ಅಂದರೆ ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅದೆಲ್ಲ ಪಳಗಿ ಒಂದು ಮುತ್ಸದ್ದಿ ರಾಜಕಾರಣಿ ಅನ್ನೋ ರೀತಿಯಲ್ಲಿ ಹೊರಹೊಮ್ಮಿ ಈ ಸಂಸತ್ತು ಅಥವಾ ವಿಧಾನಸಭೆಗೆ ಹೋಗ್ತಾಯಿದ್ರು. ಆ ಥರದ ಬೆಳವಣಿಗೆಗಳು ಈಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆಯಾ? ಈಗ ನೀವು ನೋಡಿದಿರಿ, ನಾವು ಕಳೆದ 20 ವರ್ಷಗಳಿಂದ ನಮ್ಮದೇ ಆದ ಸೇವೆಯನ್ನು ಮಾಡ್ಕೊಬರ್ತಾಯಿದ್ದೀನಿ ಅಂತ ನಿಮ್ಗೆ ಹೇಳಿದಿರಿ. ಕೆಲವರು ಯಾವುದೂ ಸೇವೆ ಮಾಡಿರಲ್ಲ,
ಯಾರು ರೂಪದಲ್ಲೋ ಏನೋ ಯಾವುದೋ ಒಂದು ತಂತ್ರನ ಮಾಡಿ ಟಿಕೆಟನ್ನು ಪಡ್ಕೊಬತ್ತಾರೆ. ಆಗ ನಾವು ಅವ್ರ ಹಿಂದೆ ಹೋಗಲೇಬೇಕಾಗ್ತದೆ. ಪಕ್ಷದ ತತ್ವ ಸಿದ್ಧಾಂತ ನೀವು ಹೇಳ್ದಂಗೆ ಹಿಂದೆ ಇತ್ತು. ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ, ತಾಲೂಕ್ ಪಂಚಾಯತಿಗೆ ಹೋಗಿ, ಜಿಲ್ಲಾ ಪಂಚಾಯತಿಗೆ ಹೋಗಿ, ಈಗ ಎಲ್ಲರೂ ಕೂಡ ನಮ್ಮ ಪುಟ್ಟರಾಜಣ್ಣ ಇರ್ಬೋದು, ನಮ್ಮ ಚಲುವರಾಯಸ್ವಾಮಿಯವರು ಇರ್ಬೋದು, ನಮ್ಮ ಎಚ್ ಬಿ ರಾಮಣ್ಣವ್ರು ಇರ್ಬೋದು, ನಮ್ಮ ತಮ್ಮಣ್ಣವರು ಇರ್ಬೋದು, ಎಲ್ಲರೂ ಜಿಲ್ಲಾ ಪಂಚಾಯತಿಯಿಂದ ಬಂದಂಥವ್ರು, ನಮ್ಮ ತಮ್ಮಣ್ಣವ್ರು ಇರ್ಬೋದು ಅಲ್ವಾ. ಇವತ್ತೇನಾಗಿದ್ರೆ ಇವತ್ತಿನ ಹಾಗಿಲ್ಲ ಪರಿಸ್ಥಿತಿ. ನೇರವಾಗಿ ಅದು ಈಗ ಹೆಂಗೆ ಅಂದರೆ ಈ ಒಂದು ಅಂಗಡೀಲಿ ತರಕಾರಿ ಇದೆ, ದುಡ್ಡು ಕೊಡ್ತೀನಿ ತರಕಾರಿ ತಗೋತೀನಿ ಅನ್ನೋ ಮಟ್ಟಕ್ಕೆ ಬಂದಿದೆ. ನಾವು ಕಳೆದ ಬಾರಿ MLA ಕೇಳೋದು ಇಸಿ ಆಗಲಿಲ್ಲ. ಜಿಲ್ಲಾ ಪಂಚಾಯತಿ ನಿನ್ನೆ ಬೆಳಗ್ಗೆ ನಾಮಿನೇಷನ್ ಹಾಕಬೇಕು ಅನ್ನೋಷ್ಟರಲ್ಲಿಲ್ಲ. ಯಾರು ನಾವು ನೇರವಾಗಿರ್ತೀವಿ, ಜನರ ಜೊತೆ ಇರ್ತೀವಿ, ಆಗಾಲಕ್ಕೆ ಬಂದರೆ ಇಲ್ಲಿ ಅವಕಾಶನ ವಂಚಿಸ್ತಾರೆ. ಹಂಗಾಗಿ ರಾಜಕಾರಣ ಒಂದು ಸರಿ ಬೇಕಾ, ನಮಗೆ ಯಾಕೆ ಬೇಕಪ್ಪ ಅನ್ಸುತ್ತೆ. ಯಾಕೆಂದರೆ ನಾವು ರೈತಾಪಿ ಕುಟುಂಬ, ನಮ್ದು ಯಾವುದು ಹಿನ್ನೆಲೆ ಇಲ್ಲ. ಆದರೆ ಹಿನ್ನೆಲೆ ಇರೋರಿಗೆ ಭಾಳ ಈಜಿ ಮೆಟ್ಲತ್ತಕ್ಕೆ. ಸರ್, ಇವಾಗ ಇನ್ನೊಂದು ಏನಂದರೆ, ಈ ಕಾಂಗ್ರೆಸ್ ನಾಯಕರು ಪ್ರಜಾನಾಯಕರಾಗ್ತಾರಾ? ಅಂದರೆ ಪ್ರಜೆಗಳಿಗೆ ಹೋಗಿ, ಈಗ ನೀವೇ ಹೇಳಿದ್ರಿ, ಏನು ಇವಾಗೆಲ್ಲ ತರಕಾರಿ ಖರೀದಿ ಮಾಡ್ದಂಗೆ ಎಲ್ಲ ಖರೀದಿ ಮಾಡುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಇಂತಹ ಕಾಲಘಟ್ಟದಲ್ಲಿ ಪ್ರಜಾನಾಯಕರಾಗ್ತಾರಾ ಕಾಂಗ್ರೆಸ್ ನಾಯಕರು? ಹಾಗಾದರೆ ಇವತ್ತು ಎಲ್ಲವೂ ದುಡ್ಡಿನಿಂದಲೇ ಅಳೆಯುವಂಥ ದಿನಗಳಾಗಿದ್ದಾವೆ, ನಾವು ನೋಡ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ಪ್ರಜೆಗಳ ನಾಯಕರಾಗಬೇಕು. ಆಗದೆ ಹೋದರೆ ವ್ಯವಸ್ಥೆಯೇ ಹಾಳಾಗುತ್ತೆ. ಈಗಾಗಲೇ ಕಲುಷಿತ ಆಗಿದೆ. ಅಂಥದ್ದನ್ನು ನೀವು ಹೇಗೆ ಪ್ರತಿಪಾದಿಸ್ತೀರಿ? ಈಗ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಪ್ರಜೆಗಳೇ ಹೇಳ್ತಿದ್ದಾರೆ ಪ್ರಜಾಧ್ವನಿಯಾಗಿದ್ದೀವಿ, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವೇ ಪ್ರಜಾಧ್ವನಿ, ನಾವೇ ಪ್ರಜೆಗಳು. ಯಾಕೆಂದರೆ ನಮ್ಮ ಕಾಂಗ್ರೆಸ್ ಪಕ್ಷ 50 ವರ್ಷಗಳ ಕಾಲ ನಿರಂತರ ಇಂಥ ಭ್ರಷ್ಟಾಚಾರ ಎಲ್ಲೂ ಕೇಳಿರಲಿಲ್ಲ, ನೋಡೂ ಇಲ್ಲ. ಪ್ರಜೆಗಳಿಗೆ, ನಮ್ಮ ಸಾಮಾನ್ಯ ಮತದಾರ ಬಂಧುಗಳಿಗೆ, ನಮ್ಮ ಕಾಂಗ್ರೆಸ್ ಪಕ್ಷನ ದೀನ ದಲಿತರಿಗೆ ಎಲ್ಲ ರೀತಿಯಲ್ಲಿ ಸಮಭಾಗ ಸಮಬಾಳು ಅನ್ನೋ ರೀತಿಯಲ್ಲಿ ಎಲ್ಲ ವರ್ಗದ ಜನಾಂಗಕ್ಕೆ ನಮ್ಮ ಸಿದ್ದರಾಮಯ್ಯನವರು CM ಆಗಿದ್ದಾಗ ಎಲ್ಲ ವರ್ಗದವ್ರಿಗೂ ಒಂದು ಇದು ಯಾವುದೋ ಉಚಿತವಾಗಿ ಅಕ್ಕಿ ನೀಡಿರ್ತಕ್ಕಂಥದ್ದಾಗಲಿ. ಯಾಕೆ ಅಂದರೆ ಅವರು ಊಟದ ಹಸಿವು ಗೊತ್ತಿತ್ತು. ಯಾವುದೋ ಹಬ್ಬ ಹರಿದಿನದಲ್ಲಿ ಅನ್ನ ತಿನ್ನೋದು ಬಿಟ್ಟರೆ, ಅವರೇ ಹೇಳ್ತಿದ್ದಾರೆ, ಕೆಲವು ಇಂಟರ್ವ್ಯೂನಲ್ಲಿ ನಾವು ನೋಡಿದ್ದೇವೆ, ನಾವು ಅನ್ನನೇ ಊಟ ಮಾಡಿರಲಿಲ್ಲನಪ್ಪ, ನಮ್ಮ ಒಂದು ಕಾಲ ಇತ್ತು. ಹಂಗಾಗಿ ಎಲ್ಲ ನಮ್ಮ ಸಮಾಜದ ಎಲ್ಲ ವರ್ಗದ ಜನ 3 ಹೊತ್ತು ಊಟ ಮಾಡಲಿ ಅಂತ ಉಚಿತವಾಗಿ ಅಕ್ಕಿ ಇರ್ಬೋದು, ಶಿಕ್ಷಣ ಇರ್ಬೋದು, ಆ ಬಡ ಮಕ್ಕಳಿಗೆ ಹಾಲಿರ್ಬೋದು, ಮೊಟ್ಟೆ ಇರ್ಬೋದು, ಆಮೇಲೆ ಮದುವೆಗಳಿರ್ತಕ್ಕಂಥದ್ದು, ಮದುವೆ ಮಾಡಲಿಕ್ಕೆ ಇವತ್ತು ಎಷ್ಟು ಕಷ್ಟ ಇದೆ ಅಂತದ್ದು ತಮಗೆ ಗೊತ್ತಿದೆ. ಸಾದಿ ಭಾಗ್ಯ ಇರ್ಬೋದು, ಆಮೇಲೆ ಮಕ್ಕಳಿಗೆ ಆರೋಗ್ಯ ವ್ಯವಸ್ಥೆ ಇರ್ಬೋದು. ಇವತ್ತು ಬಹಳ ಸ್ಪಷ್ಟವಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ಸವಲತ್ತುಗಳು ಏನಾರು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಒಂದು ಸಂವಿಧಾನ ಇವತ್ತು ಏನು ಯಾರ್ಯಾರು ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ, ಅದು ಮಾಡಿದ್ದು ಯಾರು? ಕಾಂಗ್ರೆಸ್ ಪಕ್ಷನೇ. ಒಂದು ಸಂವಿಧಾನ ರಚನೆ ಮಾಡಿರ್ತಕ್ಕಂಥದ್ದಲ್ಲಿ ಎಲ್ಲ ವರ್ಗದವರು ನ್ಯಾಯ ಕೊಟ್ಟಿರ್ತಕ್ಕಂಥದ್ದಾಗಲಿ. ಇವತ್ತು ಏನಾಗಿದೆ, ಆಮೇಲೆ ನಮ್ಮ ಉಳವಣಿಗೆ ಭೂಮಿ ಒಳಗೆ ನಮ್ಮ ನಾಯಕಿ ಅಂತ ಇಂದಿರಾ ಗಾಂಧಿ ಮೇಡಮ್ ಅವರು ಇವತ್ತು ಉಳವಣಿಗೆ ಭೂಮಿ ಮಾಡಿದ್ದಕ್ಕೆ ತಾನೇ ಇವತ್ತು 1 ಕುಂಟೆ ಇದೆಯೋ, 5 ಕುಂಟೆ ಇದೆಯೋ, 10 ಕುಂಟೆ ಇದೆಯೋ, ಎಲ್ಲ ಮೇಲ್ವರ್ಗದ ಜನತೆಯ ಕೈವಸ್ತಲಿತ್ತು. ಇವತ್ತೇನಾರು ನನ್ನ ಹೆಸರಲ್ಲಿ ಒಂದು ಪಾಣಿ ಬತ್ತಿದೆಯಪ್ಪ ಅಂದರೆ ಯಾರು ಕಾರಣ? ಇಂದಿರಾ ಗಾಂಧಿಯವರೇ ಕಾರಣ. ಉಳವಣಿಗೆ ಭೂಮಿ ಮಾಡಿದ್ದು ಯಾರು? ಹಂಗಾಗಿ ಈ ರಾಜ್ಯದಲ್ಲಿ ಇವತ್ತು ನೀವು ನೋಡಿರಬೇಕು, ಎಷ್ಟೋ ಜನಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಈಗ ಒಂದು ಟಿಕೆಟ್ಗೆ ಯಾಕಿಷ್ಟು ಒದ್ದಾಡ್ತಾ ಇದ್ದೀವಿ ಅಂದರೆ, ಇವತ್ತು 1350 1400 ಅರ್ಜಿ ಬಂದಿದೆ ಇಡೀ ರಾಜ್ಯಾದ್ಯಂತ. ಇರ್ತಕ್ಕಂಥದ್ದು 224 ಕ್ಷೇತ್ರ. ಯಾಕೆ ಸಮೃದ್ಧವಾಗಿ ಕಾಂಗ್ರೆಸ್ ಪಕ್ಷವನ್ನು ಈ ಚಿಲುಮೆ ಥರ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ರಾಜ್ಯ ಸುತ್ತಿ ಇದ್ದೇಗೆಟ್ಟು ಎಲ್ಲ ರೀತಿಯಲ್ಲಿ ಶಕ್ತಿಯನ್ನು ತುಂಬಿರೋದಕ್ಕೆ ಸಿದ್ದರಾಮಯ್ಯನವರು, ನಮ್ಮ DK ಸಾಹೇಬರು ಇವತ್ತು ಪಕ್ಷ ಕಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತೆಲ್ಲರೂ ಕೂಡ ನಾನು ಮುಂದೆ ಯಾಕೆ ಸದೃಢವಾಗಿರೋದು ತಾನೇ. ಈಗ ನಿಮ್ಮ ಸಂಸ್ಥೆ ಚೆನ್ನಾಗಿರೋದ್ರಿಂದ ತಾನೇ ಎಲ್ಲರೂ ಕಾರ್ಮಿಕರು ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ. ಹಂಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯಾದ್ಯಂತ ಸದೃಢವಾಗಿರೋದ್ರಿಂದ ನಾನು ಮುಂದೆ ಅಂತ ಬರ್ತಿರ್ತಕ್ಕಂಥ. ಹಾಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರನೇ ಆಗಿಲ್ವಾ ಅಂತನ? ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಕೈಲಾಗದೋದವರು ಏನೋ ಮಾಡಿದ್ರು. 60% ಕಳೆದ ಬಾರಿನೇ ಇತ್ತು, 40% ನಮಗೆ ಹೇಳ್ತಾರೆ, 60% ಅವರೇ ಮಾಡಿದ್ದಾರೆ ಅಂತಾರೆ. 60% ನಾವು ಮಾಡಿದ್ವಾ? ನಮ್ಮಲ್ಲಿ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ, ಈಗಾಗಲೇ ಲೋಕಾಯುಕ್ತ ತನಿಖೆ ಕೊಡ್ತಾ ಅವರಿಗೆ ಮೂಳಿಲ್ಲ ನಾಲಿಗೆ ಸ್ವಾಮಿ, ಅವ್ರು ಏನು ಬೇಕಾದ್ರು ಹೇಳಿ. ಲೋಕಾಯುಕ್ತ ತನಿಖೆ ಕೊಡ್ತಾ ಇದ್ದೀವಿ, ಕೊಡ್ಲಿ ಬಿಡಿ, ತನಿಖೆ ಮಾಡಲಿ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬಹಳಷ್ಟು ಭ್ರಷ್ಟಾಚಾರ. ಒಂದು ಇಷ್ಟು ವರ್ಷ ಏನು ಕಣ್ಮುಚ್ಕೊಂಡು ಕಡಲೆ ಬೀಜ ತಿಂತಾ ಇದ್ರಾ? ಅಲ್ಲ, ನೀವು ಈಗ ತಾನೇ ಭ್ರಷ್ಟಾಚಾರ 40% ತೆಗೆದಿರೋದು. ಅವ್ರು ಮಾಡಿರುತ್ತೆ ತಾನೆ, ನಾವು ಹೇಳ್ತಾ ಇಲ್ಲ.
ನಾವು ಹೇಳ್ತಲ್ಲ, ಅವರೇ ಪಕ್ಷದವರು. ಈಗ ಯತ್ನಾಳ್ ಏನು ಮಾತಾಡಿದ್ರು ನೀವು ನೋಡಿದ್ದೀರಿ, ಬಹಿರಂಗವಾಗಿ ಹೇಳ್ತಿದ್ದಾರೆ. ಇದು ಇವತ್ತು ಸರ್ಕಾರ ರಚನೆ ಮಾಡೋಕ್ಕೆ ಎಷ್ಟೆಷ್ಟು ಕೋಟಿ ಕೊಟ್ರಿ, ಯಾರ್ಯಾರು ಎಮ್ ಎಲ್ ಎಗಳನ್ನ ಖರೀದಿ ಮಾಡಿದ್ರಿ, ಏನೇನು ಮಾಡಿದ್ರಿ ಅಂತ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ. ನಾವು ಹೇಳಿದ್ವಾ? ಇಲ್ಲ, ಯತ್ನಾಳು ಏನೋ ಮನಸ್ಸಿಗೆ ಬಂದಂಗೆ ಹೇಳ್ತಾರೆ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತಾರೆ. ಸುಮ್ಮನೆ ಹೇಳ್ತಾರೆ ಸ್ವಾಮಿ. ಅವ್ರು ಹೇಳ್ತಾರೆ ಸಿ ಡಿ ನಿರಾಣಿಯವರಿಗೆ ನೇರವಾಗಿ ಅಪವಾದ ಮಾಡ್ತಾರೆ, ಸಿ ಡಿ ರಾಜಕಾರಣ ಅಂತಾರೆ. ನಾವು ಮಾಡೋಕ್ಕೆ ಹೋಗಿದ್ವಾ ಸಿ ಡಿನ? ಸಿ ಡಿ ಎಲ್ಲರದು ಇದೆ, ಆದರೆ ಟೈಮ್ ಬಂದಾಗ ಇದ್ರೆ ಬಿಟ್ಬಿಡಿ, ಬಿಟ್ಬಿಡಿ ಸ್ವಾಮಿ. ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ, ನಮ್ಮ ಹತ್ರ ಇದೆ ಸಿ ಡಿ, ಇದ್ರೆ ಬಿಟ್ಬಿಡಿ, ಮತ್ತೆ ಬಿಡ್ತೀವಿ, ಟೈಮ್ ಬರಲಿ. ಈಗ ನೀವು ಬಿಟ್ಟಿದ್ದೀರ, ನೀವು ಹೇಳ್ತಾ ಇದ್ದೀರಲ್ಲ 40% ಈಗ ಕೊಡ್ತಾ ಇದ್ದಾರೆ ಅಂತೇಳಿ. ಇಷ್ಟು ದಿನದ ಕಾಲ ಇರಲಿಲ್ಲ, ಕಳೆದ 3.5 ವರ್ಷದಿಂದ ರಾಜ್ಯದಲ್ಲಿ BJP ಸರ್ಕಾರ ನಡೀತಾ ಇದೆ. ಆದರೂ ಅಷ್ಟು ದಿನ ಇರಲಿಲ್ಲ. ಈಗ 40% ನೀವು ತೆಗೆದಿದ್ದೀರಿ. ಹಾಗಾದರೆ ಅವರು ಕೂಡ ತನಿಖೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. 3 ವರ್ಷದಿಂದ ಕುಡಿ ಸ್ವಾಮಿ. ನೀವು ಕಳೆದ ಹಿಂದೆ ಯಡಿಯೂರಪ್ಪನವರು 2020 ಮಾಡಿದಿರಿ. ಕಳೆದ 20 ವರ್ಷಗಳಿಂದ ಕುಡಿಬೇಕಾರೆ ನಾವೇನು ಬೇಡ ಅಂತ ಹೇಳಿದ್ವ? ನಾವು ಸಿದ್ಧರು ಇದ್ದೀವಲ್ಲ. ನೀವು ಕೇಳ್ತಾ ಇರೋದಕ್ಕೆ ಅವ್ರು ಕೊಡ್ತೀವಿ ಅಂತ ಹೇಳಿ. ಕೋಡಿ ಸ್ವಾಮಿ, ಯಾರು ಬೇಡ ಅಂದರು? ಈಚೆ ಬರಲಿ, ಕೋಡಿ. ನೀವು ಹಾಗಾದರೆ ACB ಮಾಡಿದ್ದು ಹಾಗಾದರೆ ಸುಳ್ಳ? ACB ಅವಧಿ ಸುಮಾರು ಸ್ಟೇಟ್ಗಳಲ್ಲಾಗಿತ್ತು, ನಮ್ದು ಒಂದೇ ಸ್ಟೇಟಾ? ಬಲಕ್ಕೆ ಇಲ್ಲದಂಗೆ ಮಾಡಿ ಸುಳ್ಳೆ ಅದು. ಯಾಕೆಂದರೆ ಸುಮಾರು ಸ್ಟೇಟ್ಗಳಲ್ಲಿ ಮಾಡಿದ್ರಿಂದ ನಾವು ಕೂಡ ಮಾಡಿದ್ದು. ಅಲ್ಲ, ಲೋಕಾಯುಕ್ತಕ್ಕೆ ಬಲ ಇತ್ತು ತಾನೆ? 100% ಲೋಕಾಯುಕ್ತ ನೀವು ವೀಕ್ ಮಾಡಿದ್ಯಾರು? ನಾವೇನು ವೀಕ್ ಮಾಡಿಲ್ಲ, ಸಿದ್ದರಾಮಯ್ಯನವ್ರು ಮಾಡಿದ್ರು. ಇಲ್ಲ, ಸಿದ್ದರಾಮಯ್ಯನವ್ರು ಮಾಡಲಿಲ್ಲ. ಬೇರೆ ಸ್ಟೇಟ್ಗಳಲ್ಲಿ ಮಾಡಿರೋದ್ರಿಂದ ಒಂದು ಇದಾಗಲಿ ಅಂತೇಳಿ ಸಿದ್ದರಾಮಯ್ಯನವ್ರು ಮಾಡಿದ್ದದನ್ನ. ಈ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ನೀವು ಭಾಳ ಕಾಂಗ್ರೆಸ್ ಪಕ್ಷದಲ್ಲಿ ಪೈಪೋಟಿ ನಡೆಸ್ತಾ ಇದ್ದೀರಿ ಟಿಕೆಟ್ ಆಗಾಗಿ. ಈಗ ಟಿಕೆಟ್ ಆಕಾಂಕ್ಷಿಗೆ ಏನೆಲ್ಲ ಕಸರತ್ತು ಮಾಡ್ತಾ ಇದ್ದೀರಿ? ಕಸರತ್ತು ಏನಿಲ್ಲ. ನಮ್ಮ ನಾಯಕರಿಗೆ ನಾವೇನು ಮಾನದಂಡಗಳಿದೆ, ನಾವೇನು ದುಡಿದಿದ್ದೀವಿ, ಎಷ್ಟು ವರ್ಷಗಳಿಂದ ಪಕ್ಷದ ಸಂಘಟನೆ ಮಾಡಿದ್ದೀವಿ, ಮೇಕೆದಾಟು ವರಿಷ್ಠ ಹೇಳಿದಂಗೆ ಮೇಕೆದಾಟು ಮಾಡಿದ್ದೀವಿ, ಸ್ವತಂತ್ರ ಮಹೋತ್ಸವ ಮಾಡಿದ್ದೀವಿ, ಭಾರತ್ ಜೋಡ್ ಮಾಡಿದ್ದೀವಿ. ನಾವೇನು ಪಕ್ಷದ ವರಿಷ್ಠ ಏನು ಕೊಟ್ಟಿದ್ದಾರೆ, ಆಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಸಹಕಾರ ಚುನಾವಣೆಗಳಿರ್ಬೋದು. ಪಕ್ಷದ ಕಾರ್ಯಕರ್ತರಾಗಿ ಸಿದ್ದರಾಮಯ್ಯ ಮಾಡಿದ್ದಾರೆ, ಅವ್ರ ಜವಾಬ್ದಾರಿ. ಆದರೆ ಪಕ್ಷ ಏನು ಕೊಡುತ್ತೆ ಜವಾಬ್ದಾರಿ ನಿರ್ವಹಿಸಿದ್ದೀರಿ. ಈಗ ಟಿಕೆಟ್ಗೆ ನೀವು ಕೇಳ್ತಾ ಇದ್ದೀರಿ. ಒಂದು ವೇಳೆ ಟಿಕೆಟ್ ಸಿಗದಿಲ್ಲ ಅಂತ ಪಕ್ಷದಲ್ಲಿ ನಿಮ್ಮ ನಿಲುವು ಅಥವಾ ನಿಮ್ಮ ನಿರ್ಧಾರ ಏನು? ನಮ್ಮ ನಿಲುವು, ನಮ್ಮ ನಿರ್ಧಾರ, ವರಿಷ್ಠರನ್ನ ನಾವೇನು ಮಾಡಿದ್ದೀವಿ, ನಾವೇನು ಅನ್ಯಾಯ ಮಾಡಿದ್ದೀವಿ, ನಮ್ಗೆ ಯಾಕೆ ನೀವು ನಮಗೆ ಜವಾಬ್ದಾರಿಯನ್ನು ಕೊಡ್ತಾ ಇಲ್ಲ, ಪಕ್ಷ ಯಾಕೆ ನಮ್ಮನ್ನು ಗುರುತಿಸ್ತಾ ಇಲ್ಲ, ನಾವು ಮುಂದೆ ಏನು ಮಾಡಬೇಕು ಅಂತೇಳಿ ವರಿಷ್ಠರನ್ನ ಕೇಳಿ ಮುಂದಿನ ತೀರ್ಮಾನ. ಕಳೆದ ಬಾರಿನೂ ಕೂಡ ನೀವು ಆಕಾಂಕ್ಷಿ ಆಗಿದ್ದೀರಿ, ಕಳೆದ ಬಾರಿ ಸಿಗಲಿಲ್ಲ. ಸೊ ಈಗ ಮತ್ತೆ ಅದೇ ಥರದ ಪ್ರಸ್ತಾಪ ಇಟ್ಟರೆ? ಹಂಗಾಗಿ ಈಗ ನಮ್ಮ ಮನೇಲಿ ಇರ್ತೀವಿ, ಮನೇಲಿ ಮಗನಿಗೆ ಯಜಮಾನಿಕೆ ಕೊಡಲಿಲ್ಲ ಅಂತ ಮನೆ ಬಿಟ್ಟು ಹೋಗೋಕ್ಕಾಗುತ್ತಾ? ಹಾಗಾದ್ರೆ ನೀವು ಕಾಯ್ಬೇಕು. ಹಾಗಾದ್ರೆ ಈಗ ಮತ್ತೊಮ್ಮೆ ಟಿಕೆಟ್ ಸಿಗಲಿಲ್ಲ ಅಂದರೆ ಮತ್ತೆ ಕಾಯುವಂಥ ಸ್ಥಿತಿ ಇಲ್ಲ? ಕಾಯುವ ಸ್ಥಿತಿಯಲ್ಲಿ ನಾವು ಇಲ್ಲ. ಯಾಕೆ ಅಂದರೆ ಪಕ್ಷದ ವರಿಷ್ಠರು ನಮಗೆ ಅದನ್ನು ಕರೆದು ಜವಾಬ್ದಾರಿಯನ್ನು ಕೊಡ್ತೀವಪ್ಪ ಅಂತ ನಿಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಆಶ್ವಾಸನೆಯೂ ಅಲ್ಲ, ನೇರವಾಗಿ ಹೇಳಿದ್ದಾರೆ, ನೀನು ಪಾರ್ಟಿಯ ಕೆಲಸ ಮಾಡು, ಪಾರ್ಟಿ ಇರ್ತೀವಿ, ನಿಮ್ಮ ಜೊತೆ ನನ್ನ ಪಾರ್ಟಿ ಇದೆ, ನಿಮ್ಮ ಜೊತೆಲಿ ನಾವು ಇದ್ದೀವಿ ಅಂತ ನೇರವಾಗಿ ನಮಗೆ ವಾಗ್ದಾನವನ್ನು ಮಾಡಿದ್ದಾರೆ. ಸಿದ್ಧಾರೂಢ ಅವರಿಗೆ ಗಾಡ್ ಫಾದರ್ ಯಾರು? ಸಿದ್ಧಾರೂಢ ಅವರಿಗೆ ಮತದಾರರೇ ಗಾಡ್ ಫಾದರು, ನೀವೇ ನಮ್ಮ ಗಾಡ್ ಫಾದರ್ಗಳು. ಹಾಗಾದರೆ ರಾಜಕೀಯವಾಗಿ ನಿಮ್ಗೆ ಯಾರು ಗಾಡ್ ಫಾದರ್ ಅಂತ? ರಾಜಕೀಯವಾಗಿ ಇದೇ DK ಶಿವಕುಮಾರ್ ಅವರು ನಮ್ಮ ಗಾಡ್ ಫಾದರ್ ಇದ್ದಾರೆ, ಚಲುವರಾಯಸ್ವಾಮಿ ಅವರು ಇದ್ದಾರೆ, ನರೇಂದ್ರ ಸ್ವಾಮಿ ಅವರು ಇದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ಇನ್ನೇನು ಬೇಕು ಸ್ವಾಮಿ? ಮತದಾರರಿದ್ದಾರೆ, ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವರೇ ನಮ್ಮ ಪಕ್ಷದ ಸೇನಾನಿಗಳೇ ನಮ್ಮ ಗಾಡ್ ಫಾದರು. JDS ಭದ್ರಕೋಟೆ ಹೇಳಿ ಕೇಳಿ ಮಂಡ್ಯ ಜಿಲ್ಲೆ, ಇದರೊಳಗೆ ಅಂದರೆ ಕಾಂಗ್ರೆಸ್ ಮತಗಳಿಕೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. SM ಕೃಷ್ಣ ಅವರು ಏನು CM ಆಗಿದ್ದರು, ಅನಂತರದ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮತಗಳಿಕೆ ಕಡಿಮೆ ಆಗ್ತಾ ಹೋಗಿದೆ. ಇಂತಹ ಹೊತ್ತಿನಲ್ಲಿ ನೀವು ಪಕ್ಷದ ವರ್ಚಸ್ಸು ಮತ್ತು ನೀವು ಅಭ್ಯರ್ಥಿಯಾದರೆ ಹೇಗೆಲ್ಲ ಮಾಡ್ತೀರಿ? ಈಗ ನೀವೇ ನೋಡಿದಿರಿ, 7ಕ್ಕೆ 7 ಕೂಡ JDS ಇತ್ತು. ನಾವು 2 ಸ್ಥಳೀಯ ಸಂಸ್ಥೆಗಳನ್ನ ಗೆದ್ದಿದ್ದೇವೆ. ಅದು ನಮಗಿಂತ ಅವರು ಹೆಚ್ಚು ಕಡಿಮೆ 600ರಿಂದ 700 ಸುಮಾರು ಅಂತರಗಳಲ್ಲಿ ಅವರು ಮತದಾನಗಳಿತ್ತು. ಯಾಕೆ ನಮ್ಮ ಮತದಾನ ಕೊಟ್ಟರು? ಯಾಕೆಂದರೆ JDS 7ಕ್ಕೆ 7 ಕೊಟ್ಟರೂ ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಾಗಿರ್ಬೋದು, ನಮ್ಮ ಜಿಲ್ಲಾ ಮಂತ್ರಿಯಾದಂಥ ಅಂಬರೀಷ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಜಿಲ್ಲೆ ಅಭಿವೃದ್ಧಿ ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಅಂತೇಳಿ, ಅದು ಪ್ರಜ್ಞಾವಂತ ಮತದಾರರು, ಯಾರು ಮೂಢಾತ್ಮ ಮತದಾರರು ಅಲ್ಲ. 2 ಸ್ಥಳೀಯ ಸಂಸ್ಥೆಗಳಲ್ಲಿ ವಿದ್ಯಾವಂತರು, ಬುದ್ಧಿವಂತರು, ಸಾಹಿತಿಗಳು, ವಿಚಾರವಂತರುಗಳು ಇವತ್ತೇನಾರ ಮತದಾನ ಯಾರಿಗೆ ಮಾಡಿದ್ದಾರೆ?
ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರೋದ್ರಿಂದ ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಪೂರಕವಾಗಿ ಕಾಂಗ್ರೆಸ್ಸು ವಾತಾವರಣ ಇದೆ. 100ಕ್ಕೆ 100 ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ತದೆ. ಧರ್ಮ ಮತ್ತು ಜಾತ್ಯತೀತತ ಅದರ ತತ್ವದಲ್ಲಿ ನೀವು ಯಾವ ಕಡೆ ಇರ್ತೀರಿ? ನೀವು ಧರ್ಮ ಜಾತಿನ ಎತ್ತಿ ಕಟ್ತಾ ಇರ್ತಕ್ಕಂಥದ್ದು BJP ತಾವು ನೋಡಿದ್ದೀರಿ. ಈಗ ನಮ್ಮ ಜಿಲ್ಲೆಯಲ್ಲಿ ಅದು ನಡೆಯಲ್ಲ. ಯಾಕೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಂಬಿಕೆ, ವಿಶ್ವಾಸ, ಸದೃಢತೆ, ನಂಬಿಕೆಯಿಂದ ನಡ್ತಕ್ಕಂಥದ್ದು. ನಾವೆಲ್ಲ ಹಿಂದಿನ ಕಾಲದಲ್ಲೇ ನಾನು ಮಾಡ್ತೀನಿ ಹೋಗೋ ಅಂದರೆ ಹೊರಟೋಗೋರು. ಒಂದು ನ್ಯಾಯ ಹೇಳಿದ್ರೆ ನಾನು ತೀರ್ಮಾನ ಕೊಡ್ತೀನಿ ಹೋಗೋ ಅಂದರೆ ಮುಗಿದೋಗೋದು. ಈಗ ಕೆಲವು ಅವೆಲ್ಲ ಬತ್ತಾ ಅವೆಲ್ಲ ಸುಳ್ಳಾಗ್ತಾ ಇರೋದ್ರಿಂದ ವಕೀಲರು, ಕೋರ್ಟು, ನ್ಯಾಯ, ತೀರ್ಮಾನ ಅಂತ ಬರ್ತಕ್ಕಂಥದ್ದು. ಇವತ್ತು ಆ ಕಾರಣಕ್ಕೋಸ್ಕರನೇ ಇವತ್ತು ಜಿಲ್ಲೆಯಲ್ಲಿ ಏನಾರು ಅಭಿವೃದ್ಧಿ ಮಾಡಬೇಕು, ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು. ಈಗ ನಾವು ರಾಜ್ಯಾದ್ಯಂತ ಮತ್ತು ಕ್ಷೇತ್ರಾದ್ಯಂತ ಜಿಲ್ಲಾದ್ಯಂತ ಓಡಾಡ್ತಾಯಿದ್ದೀವಿ. ನೀವು ಓಡಾಡ್ತೀರಿ, ನಾವೇ ಓಡಾಡ್ತಾಯಿದ್ದೀವಿ. ದಿನ ಜನ ಗುಂಡಿಗೆ ಬಿದ್ದು ಸಾಯ್ತಾ ಬಿದ್ದಿದ್ದಾರೆ. ಯಾಕೆಂದರೆ 2 ವೀಲರ್ಗಳು, ರೋಡ್ ಸರಿ ಇಲ್ಲ, ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ, ಹೋಗ್ಲಿಕ್ಕಾಗಲ್ಲ. ಈಗ ಇಲ್ಲಿಂದ ನಮ್ಮೂರಿಗೆ ಹೋಗ್ಬೇಕು ಅಂದ್ರೆ 30-32 ಕಿಲೋಮೀಟ್ರ್ ಆಗುತ್ತೆ. ನಮ್ಮದೇ ಕೊನೆ ಪಂಚಾಯತ್ ಇದೆ. ಎಷ್ಟು ಜನ ಸಾಹುಕಾರಿದ್ದಾರೆ. ನಾವೆಲ್ಲ ಆಗ ಸೈಕಲ್ ತುಳಿತಾ ಇದ್ದು. ಇವತ್ತು ಜನ ಸೈಕಲ್ ತುಳಿತಾರೆ. ಇವತ್ತು ಬೈಸ್ಕಲಲ್ಲಿ ಓಡಾಡ್ತಾರೆ. ಎಲ್ಲಿ ಗುಂಡಿ ಇದೆಯೋ ಅವ್ರಿಗೆ ಗೊತ್ತಿಲ್ಲ. ಈಗ ಮನೆಗೆ ಹೋದನು ವಾಪಸ್ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಇವತ್ತು ಏನಾರ ಈ ಗ್ರಾಮೀಣ ಪ್ರದೇಶಗಳಲ್ಲಂತೂ ಗೆದ್ದು MLA ಆದಮೇಲೆ ಎಲ್ಲಿ ಯಾವ ಊರು ಎಲ್ಲಿದೆ ಅಂತ ನಾವು ಇದೇ ನಮ್ಮ ಶಾಸಕರು ವರ್ಷ ಆಳಿದಿರಿ ನೀವು ಮಾಡಲಿಲ್ಲ ಗುಂಡಿ ಸ್ವಾಮಿ. ನಾವೆಲ್ಲ ಸರಿ ಮಾಡಿರೋದಕ್ಕೇನೆ ನಾವು ಬಿದ್ದಿರೋ ಗುಂಡಿ ಇನ್ನೂ ಸರಿಯಾಗಿ ಇವ್ರು 15 ವರ್ಷ ಏನು ಮಾಡಿಲ್ವಲ್ಲ. ನಾವು ಮಾಡಿರೋದಕ್ಕೆ ತಾನೇ ಉತ್ತಮವಾದ ಈಗ ಕೆರಗೋಡು ಭಾಗ, ಅಲೆಗೆರೆ ಭಾಗ ತಾವು ನೋಡಿದ್ರಿ ಯಾವ ಮಟ್ಟಕ್ಕಿಂತ ಇವತ್ತು ಹೆಂಗಿದೆ. ಆವಾಗ ಆಗಿದ್ದು ಗುಂಡಿ ಇವಾಗ ಇವ್ರು ಮುಚ್ಚಬೇಕು ಅಂತ ನಾವು ಮುಚ್ಚಿದ್ದೀವಿ ಸ್ವಾಮಿ. ನಾವು ಫಸ್ಟ್ ಕ್ಲಾಸ್ ರೋಡ್ ಮಾಡಿದ್ದೀವಿ. ಈಗ ತಿರ್ಗಾ ಗುಂಡಿ ಬಿದ್ದಿದೆ, ಅದನ್ನು ಮಾಡಲಿಲ್ವಲ್ಲ. ಹಂಗಾಗಿ ಜನಕ್ಕೆ ಬದಲಾವಣೆ ಕೇಳ್ತಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಬದಲಾವಣೆ ಆಗಿಲ್ವಾ? ಆದರೆ ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಬದಲಾವಣೆ ಆಗಿಲ್ಲ. ಶಾಸಕರು, ಮಂಡ್ಯ ಶಾಸಕರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಅದು ನಿಮಗೆ ಗೊತ್ತಿದೆಯಲ್ಲ. ಪ್ರತಿ ಹಳ್ಳಿಲಿ ನೋಡ್ತೀರಿ, ಪ್ರತಿ ಗ್ರಾಮದಲ್ಲಿ ನೋಡ್ತೀರಿ, ಅಲ್ಲೆಲ್ಲೋ ಸತ್ರು, ಇಲ್ಲೆಲ್ಲೋ ಸತ್ರು, ಇನ್ನೇನೋ ಆಯಿತು ಅಂತ ತಾವೇ ನೋಡ್ತಾ ಇದ್ದೀರಿ. ನಾವು ವರದಿ ಮಾಡ್ತಾಯಿದ್ದೀವ, ನೀವೇ ವರದಿ ಮಾಡ್ತಾಯಿದ್ದೀರಿ. 7ಕ್ಕೆ 7 JDS ಕೊಟ್ಟಿದ್ದರು. ಭಾಳಷ್ಟು ಅವರು ಸಾಕಷ್ಟು ಅನುದಾನ ಕೊಟ್ಟಿದ್ದರು. ಆದರೆ ನೆಕ್ಸ್ಟು ಮಾಡಲಿಲ್ಲ ಅನ್ನೋದು ಅವ್ರ ಆರೋಪ. ನೀವೇನು ಹೇಳ್ತೀರಿ? ಈಗ ಯಾರು ಮಾಡಲಿಲ್ಲ ಅಂತ ಆರೋಪ? ನೀವೇ 7 ಜನ ಶಾಸಕರಿದ್ದೀರಿ, ನೀವೇ ಸರ್ಕಾರ ನಡೆಸಿದ್ರಿ. ನಮ್ಮ ಸರ್ಕಾರ ಅಂತೂ ಇಲ್ಲ. ನೀವೇ 8,000 ಕೋಟಿ 9,000 ಕೋಟಿ ಅಂತ ನೀವೇ ಘೋಷಣೆ ಮಾಡಿದ್ರಿ. ಎಲ್ಲಿ ಯಾವ ಅಭಿವೃದ್ಧಿಯನ್ನು ನೀವು ಮಾಡಿದ್ರಿ? ನೀವು ಅಭಿವೃದ್ಧಿಯನ್ನು ಮಾಡಿದ್ರಿ 2 ಸ್ಥಳೀಯ ಸಂಸ್ಥೆಯಲ್ಲಿ ಪ್ರಜ್ಞಾವಂತ ಮತದಾರರು ನಮ್ಗೆ ಯಾಕೆ ಸಹಾಯ ಮಾಡ್ತೀರಿ? ಇವತ್ತು ಇನ್ನೇನು ಚುನಾವಣೆ ಕೆಲವೇ 3-4 ತಿಂಗಳಲ್ಲಿ ಹಂತದಲ್ಲಿದೆ. 7ಕ್ಕೆ 7 ಯಾರು ಅವ್ರು ಗೆಲ್ತಾರ ನಾವು ಗೆಲ್ತಾರ ಅಂತ ಜನನ ತೀರ್ಮಾನ ಮಾಡ್ತಾರೆ, ಮತದಾರರು ತೀರ್ಮಾನ ಮಾಡ್ತಾರೆ. ಅಂಬರೀಷ್ ಅವರು ಸೋತು ಮನೆ ಸೇರಿದರು. ಅಂಥ ಸಮಯದಲ್ಲಿ ಸಿದ್ದಾರೂಢ ಮತ್ತು ಇತರರು ಕರ್ಕೊಂಡು ಬಂದರು. ಆದರೆ ಕೆಲವರು ಮಾತ್ರ ಅಂಬರೀಷ್ ಅವರು ಬೆಂತಟ್ಟಿದ್ರು. ಆದರೆ ಸಿದ್ದಾರೂಢ ಅವ್ರಿಗೆ ಏನಾಯಿತು? ಈಗ ತಾವು ಒಳ್ಳೆ ಕ್ವಶನ್ ಕೇಳಿದ್ರಿ. ಅಂಬರೀಷ್ ಅವರು ಶ್ರೀರಂಗಪಟ್ಟಣ ಸೋತಿ ಮನೇಲಿದ್ದಾಗ ನನ್ನ ಕಾರ್ನಲ್ಲೇ ಕರ್ಕೊಬಂದು ನಾನು ಡ್ರೈವಿಂಗ್ ಮಾಡ್ತಾಯಿದ್ದೆ, ಪಕ್ಕದಲ್ಲಿ ಕೂತಿದ್ರು. ಆಮೇಲೆ ಆ ವ್ಯಕ್ತಿ ಭಾಳ ಮೇರು ನಟ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ನಾವು ಮಾತಾಡಿ ನಟನ ಬಗ್ಗೆ ಅವರ ಆಕ್ಷೇಪ ಇಲ್ಲ. ಮಂಡ್ಯ ಜನರಿಗೂ ಕೂಡ ಅಂಬರೀಷ್ ಅವ್ರ ಬಗ್ಗೆ ಒಂದಷ್ಟು ಅಭಿಮಾನ, ಗೌರವ ಎಲ್ಲವೂ ಇದೆ. ಆದರೆ ಬಹಳ ನಿರೀಕ್ಷೆ ಇತ್ತು. ಒಬ್ಬ ಮುಖ್ಯಮಂತ್ರಿಯ ಅಭ್ಯರ್ಥಿ ಕೂಡ ಆಗಿದ್ದರು. ಆದರೆ ಯಾಕೆ ರಾಜಕೀಯದಲ್ಲಿ ಹಿನ್ನಡೆ ಆಯಿತಾ? ರಾಜಕೀಯದಲ್ಲಿ ಅವರ ಶಕ್ತಿಯನ್ನು ಮೀರಿ ನಮ್ಮ ಜಿಲ್ಲೆಗೆ ಭಾಳಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ತಾವು ನೋಡಿದಿರಿ. ಒಂದು ಸ್ಕೂಲ್ ಕಾಂಪೌಂಡ್ ಇರ್ಬೋದು, ಚೌಟ್ರಿಗಳಿರ್ಬೋದು, ಜಿಲ್ಲೆಯ ಅಭಿವೃದ್ಧಿ ಇರ್ಬೋದು. ಅವ್ರು ಬಂದು ತಮಗೆ ಗೊತ್ತಿರಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗಿಂತ ನಡ್ಕೊತಾಯಿದ್ರು ಅಂತ ಮೇರು ನಟ. ಯಾರಿಗೂ ಬೇಕಾದ್ರೆ ಬೆಂಚ್ ತೆಗೆದು ರಾಜಕೀಯದಲ್ಲಿ ಕೆಲವರು ಸಹಾಯ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಅವ್ರ ಹಣೆ ಬರೋದು ಚೆನ್ನಾಗಿಲ್ಲ ಅಂತ ತಿಳ್ಕೋಬೇಕು. ನೀವು ಹೇಳೋದು ಒಳ್ಳೆ ಕ್ವಶನ್ ಕೇಳಿದ್ರಿ. ಮುದ್ದೆಗೆರೆ ಮಾಯಮ್ಮಂಗೆ ಗಂಡ ಹೆಂಡತಿ ಕರ್ಕೊಂಡೋಗಿ ನಾನೇ ಮಡ್ಲಕ್ಕಿ ಕೊಡಿಸಿ ಅಲ್ಲಿಂದ ಅವಾಗ ಯಾರೋ ನೀನು MLA ಏನೇ ಆಗಿರಲಿಲ್ಲ. ನಾವೇ ಆ ಭಾಗದಿಂದ ಗ್ರಾಮೀಣ ನನಗೆ ಬೈಯೋರು, ಇದು ಯಾವುದೋ ಊರಲ್ಲಿ ಹುಟ್ಬಿಟ್ಟು ನನ್ನ ಮಗ ಏನಿಲ್ಲ ಅಂತ ಕೇಳೋರು. ನಾವೇನೇ ಕರ್ಕೊಂಡೋಗಿ ಅಲ್ಲಿಂದ ಮಡ್ಲಕ್ಕಿ ಕೊಡಿಸಿ ಅಲ್ಲಿಂದ ಪ್ರತಿ ಪಂಚಾಯತಿ ಪ್ರತಿ ಹಳ್ಳಿನ ಸುತ್ತಿದ್ದೀವಿ. ಗೆದ್ದರು, MLA ಆದರು, ಮಂತ್ರಿ ಆದರು. ಇದೇ ಬಸರಾಳು ಬಹಿರಂಗ ಸಭೆಯಲ್ಲಿ ನನ್ನ ಬ್ರದರ್ ಆದ ಇನ್ನೊಬ್ಬರು GC ಆನಂದು ಮತ್ತು ಸಿದ್ದಾರೂಢ ಬಸರಾಳು ಬಹಿರಂಗ ಸಭೆಯಲ್ಲಿ ಇವೆರಡು ನನ್ನ ಕಣ್ಣು ಅಂತ ಹೇಳಿದರು. ಇದೇ ಮಾಧ್ಯಮ ಗೊತ್ತಿದೆ. ಹಾಗಾಗಿ ಕೆಲವು ರಾಜಕೀಯ ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರ್ತವೆ. ಎಲ್ಲೂ ಮರೆಯಾಗಲಿಲ್ಲ. ಅವ್ರ ಕೊನೆಯ ತನಕ ಅವರು ಗೋವಾದಲ್ಲೇನೋ ಹೋಗಿದ್ರು. ಗೋವಾಗಿದ್ದಾಗಲೂ ಕೂಡ ನಾನು ಮಾತಾಡಿದೆ. ಆಮೇಲೆ ಮನೇಲಿದ್ದಾಗ ಅವರು
ನೀನು ಒಂದು ತೀರಾ ಹುಷಾರಿಲ್ಲ ಅನ್ನೋ 3 ದಿನ ಇದ್ದಾಗಲೂ ಕೂಡ ನಾನೆಲ್ಲ ಹೊರಗಡೆ ಇದ್ದೆ. ನನಗೆ ಫೋನ್ ಮಾಡಿದರು, ನಾನೇ ಮಾತಾಡಿದೆ. ಅವರಿಗೆ ನೇರವಾಗಿ ಏನಾರು ಮಾತಾಡ್ತಿದ್ದನು ಅಂದರೆ ನಿಮಗೆ ಗೊತ್ತಿರಬೇಕು, ಮಾಧ್ಯಮದಲ್ಲಿ ಜಿಲ್ಲೆಯಲ್ಲಿ ಏನೋ ತಪ್ಪು ಮಾಡಿದಾಗ ಖಂಡಿಸ್ತಿದ್ದೆ. ಏನಾರು ಮಾತಾಡ್ಬೇಕಾದ್ರೆ ಇದು ಆಗಬೇಕಣ್ಣ ಅಂತ ಜೋರಾಗಿ ಕೊಡ್ತಿದ್ದೆ. ನಾನು ವೈಯಕ್ತಿಕವಾಗಿ ಯಾವತ್ತೂ ಒಂದು ಅರ್ಜಿನೂ ತೊಗೊಂಡೋಗಲ್ಲ, ಒಂದು ಟ್ರಾನ್ಸ್ಫರ್ಗೂ ಹೋದನಲ್ಲ ನಾನು. ಹಾಗಿದ್ದರೆ ಅಂಬರೀಷ್ ಅಭಿಮಾನಿಗಳು ಭಾಳಷ್ಟು ಜನ ಇದ್ದರು, ಬೆಂಬಲಿಗರು, ಅವರಿಗೆ ಅಧಿಕಾರ ಸಿಗಲಿಲ್ಲ. ಆದರೆ ಏನು ಮಾಡಲಿಕ್ಕಾಗಲ್ಲ ಸರ್, ನಮ್ಮ ಮನೆ ಬರೋನು ಚೆನ್ನಾಗಿರ್ಬೇಕಲ್ಲ, ಯಾಕೆ ಅವ್ರ ಮೇಲೆ ತಪ್ಪು ಹೊರಿಸೋದು? ಈಗ ಅವರಿದ್ದರೆ ನಾವು ಕೇಳ್ಬೋದಿತ್ತು, ಯಾಕೆ ನಮ್ಗೆ ಅವ್ರಿಗೆ ಅರಿವಾಗಿದೆ. ಜಿಲ್ಲೆಯಲ್ಲಿ ನನ್ನ ಅಭಿಮಾನಿಗಳಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಹಿತೈಷಿಗಳಿಗೆ ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ ನಮ್ಮ ಜೊತೆ ತಪ್ಪು ಮಾಡದೇ ಇದ್ದಾರೆ. ಈಗ ಅವ್ರು ಇಲ್ಲದೋ ಸಂದರ್ಭದಲ್ಲಿ ನಾವು ಮಾತಾಡಿದ್ರೆ ತಪ್ಪಾಗುತ್ತದು. ಅಲ್ಲ, ಆ ಥರದೊಂದು ಕೊರಗು ನಿಮ್ಮಲ್ಲಿ ಇದೆಯಾ? ನಮ್ಮಲ್ಲಿ ಏನಿಲ್ಲ, ಅಂಥ ಮೇರು ನೋಡ್ರಿ ಜೊತೆಲಿ ನಾವು ಇದ್ವಲ್ಲ ಅನ್ನೋದೇ ಹೆಮ್ಮೆ. ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಮೈಶುಗರು ಅಭಿವೃದ್ಧಿ ಆಗಲಿಲ್ಲ, ರೈತರ ಸಮಸ್ಯೆ ಬಗೆಹರಿಲ್ಲ ಅನ್ನೋದು ಈ ಭಾಗದ ರೈತರು ಮತ್ತು ಜನರ ಒಂದು ಆರೋಪ ಕೂಡ ಆಗಿದೆ. ನೋಡಿ, ಸಿದ್ದರಾಮಯ್ಯನವರು ಒಬ್ಬ ಧೀಮಂತ ಮುಖ್ಯಮಂತ್ರಿ. ಅವ್ರು ಇರೋದ್ರಿಂದನೇ ಇಂದಿರಾ ಕ್ಯಾಂಟೀನ್ ಮಾಡೋರು, ಬಡವ್ರಿಗೆ ಹಸಿವನ್ನು ನೀಗಿಸಿದ್ರು. ಶುಗರ್ ಫ್ಯಾಕ್ಟ್ರಿ ಅಂತ ಕೇಳಿದರು, ಶುಗರ್ ಫ್ಯಾಕ್ಟ್ರಿಲಿ ಸಾಕಷ್ಟು ಅನುದಾನಗಳನ್ನ ಕೊಟ್ಟರು. ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಹಣ ಕೊಟ್ಟಿದ್ದು ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಚೇತನಕ್ಕೆ ಕಾರ್ಯಕ್ರಮ ಕೊಡಲಿಲ್ಲ. ಸಕ್ಕರೆ ಫ್ಯಾಕ್ಟ್ರಿ ಏನಂದರೆ ಅದು ಏನೋ ತೂತು ಮಡಿಕೆ ಅಂತಾರೆ, ಅದಕ್ಕೆ ಎಷ್ಟು ದುಡ್ಡು ಹಾಕಿದ್ರು ಸೋರೋಗ್ತಾ ಇರತ್ತೆ. ಅದೇನಾಗ್ತದೆ, ಆಡಳಿತ ಮಂಡಳಿಯ ವೈಫಲ್ಯ ವಿನ ನಮ್ಮ ಸರ್ಕಾರದ ವೈಫಲ್ಯ ಅಲ್ಲ. ಅದು ರಾಜಕಾರಣಿಗಳು ಆಗಿದ್ದವರು ಸರಿ ಮಾಡಬೇಕಾಯಿತು. ಒಬ್ಬ ಮುಖ್ಯಮಂತ್ರಿ ಒಂದು ಸರ್ಕಾರವನ್ನು ನಡೆಸುವಂಥವ್ರಿಗೆ ಒಂದು ಕಾರ್ಖಾನೆ ನಡೆಸಲಿಕ್ಕಾಗಲಿಲ್ಲ ಅಂದರೆ ಏನು? ಇದೇ ನಮ್ಮ ಜಿಲ್ಲಾ ಮಂತ್ರಿಯಾಗಿದ್ದ ಅಂಬರೀಷ್ ಅವರೇ ಕೂತು ಅದನ್ನು 2-3 ಬಾರಿ ಮೀಟಿಂಗ್ ಮಾಡಿ ಅದಕ್ಕೆ ಬೇಕಾದಷ್ಟು ಹಣಗಳನ್ನ ಅವರೇ ತಂದು ಕೊಟ್ಟಿದ್ದಾರೆ. ಆ ನಿರ್ದೇಶನಗಳಿದೆ, ನೀವು ತೆಗೆದು ನೋಡಿ ಪುಟಗಳನ್ನ. ಮುಂದಿನ ಏನಾದ್ರು ಅಭ್ಯರ್ಥಿ ಆದರೆ, ವಿಧಾನಸಭೆಗೆ ಅಭ್ಯರ್ಥಿ ಆದರೆ ಸಿದ್ಧಾರೂಢ ಅವರಿಗೆ ಯಾವ ಪಕ್ಷ ಮತ್ತು ಯಾವ ಅಭ್ಯರ್ಥಿ ಎದುರಾಳಿ ಆಗ್ತಾರೆ? ನನಗೆ ಇವತ್ತಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ, ತಾಲೂಕಲ್ಲಿ ಕಾಂಗ್ರೆಸ್ ವರ್ಸಸ್ JDS. ಅವ್ರ ಪಕ್ಷ ಅವ್ರು ಯಾರನ್ನೇ ಹಾಕಲಿ ತೊಂದರೆ ಇಲ್ಲ. ನನ್ನ ಪಕ್ಷದಲ್ಲಿ ನನ್ನ ಅಭ್ಯರ್ಥಿ ಮಾಡಿದ್ರೆ BJP ಮರ್ತುಬಿಟ್ರೆ ನೀವು ಹೋಗಾದ್ರೆ? ಇಲ್ಲ, BJP ಮರ್ತಿಲ್ಲ, ಆದರೆ ಅಷ್ಟು ನಮಗೆ ಪ್ರಬಲ ಪೈಪೋಟಿ ಕೊಡ್ತದೆ ಅಂತ ನಾವು ತಿಳ್ಕೊಂಡಿಲ್ಲ. ತಮಗೂ ಗೊತ್ತಿದೆ, ನಿಮಗೂ ಖಾತೆ ತೆರೆದಿದೆ. ನಮ್ಮ ಮಾವನೇ 33,000 ಓಟ್ ತಗೊಂಡಿದ್ದಾರೆ, ಅದರಲ್ಲೇನು ತಪ್ಪೇನಿಲ್ಲ, ನಾವಿಲ್ಲ ಅಂತೇನು ಹೇಳಲಿಲ್ಲ. ಇರಲಿ, ಅದು ಒಂದು ಕಡೆ ಇರಲಿ. ಆದರೆ ಇವತ್ತು ನೇರ ಹಣಾಹಣಿ ಅಂತ ಇರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಕಾಂಗ್ರೆಸ್ ವರ್ಸಸ್ JDS. ಒಂದು ಕಾಲದಲ್ಲಿ ಇತ್ತು ಆ ಥರದ ಒಂದು ವಾತಾವರಣ, ಇವತ್ತು ಬದಲಾವಣೆ ಆಗಿರ್ಬೋದೇನೋ, ನೋಡೋಣ. ಆದರೆ ನೀವು ಅಷ್ಟು ಇದಾಗಿ ಹಗುರವಾಗಿ ತಗೊಳ್ಳಂಗಿಲ್ಲ ಅಂತ? ಇಲ್ಲ, ಯಾವ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಒಂದು ಪಕ್ಷವನ್ನು, ಯಾವುದೇ ವ್ಯಕ್ತಿಯನ್ನು ಯಾರು ಕೂಡ ಹಗುರವಾಗಿ ತಗೋತಾನೋ ಅವನು ರಾಜಕಾರಣಿನೇ ಅಲ್ಲ. ಮಂಡ್ಯ ವಿಧಾನಸಭಾ ಕ್ಷೇತ್ರದೊಳಗೆ ನೀವು ಆವಾಗಲೇ ಹೇಳ್ದಂಗೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಕಂಡಿದೆಯಾ? ರಸ್ತೆ ಇರ್ಬೋದು, ಅಥವಾ ಬೇರೆ ಜನರ ಬದುಕು ಇರ್ಬೋದು, ಅಥವಾ ಜೀವನ ಮಟ್ಟ ಸುಧಾರಣೆ ಇರ್ಬೋದು, ಬೇರೆ ಬೇರೆ ವಿಚಾರ. ನೀವು ಅದ್ರ ಹೇಳೋದಕ್ಕಿಂತ ಮುಂಚೆ ನಿನ್ನೊಂದು ಕ್ವಶನ್ ಕೇಳಿದ್ರಿ. ನೀವು ಅಭ್ಯರ್ಥಿ ಆದರೆ ಈ ಕ್ಷೇತ್ರಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದ್ರಿ, ಅದನ್ನು ಮರ್ತ್ರಿ. ನಾನು ಅದನ್ನು ಹೇಳ್ಬಿಡ್ತೀನಿ ಪೂರ್ಣವಾಗಿ. ನಾನು ಈ ಕ್ಷೇತ್ರದ ಅಭ್ಯರ್ಥಿ ಆದರೆ ಸಮರ್ಥವಾಗಿ ಚುನಾವಣೆ ಎದುರಿಸ್ತೇನೆ ಎಲ್ಲ ರೀತಿಯಲ್ಲೂ ಕೂಡ. ಮತ್ತು ಇವತ್ತೇನು ಲಂಚ ತಾಂಡವಾಡ್ತಿದೆ ಮೂಲೆಯಲ್ಲಿ, ಲಂಚವನ್ನು ಮುಕ್ತಗೊಳಿಸ್ತೇನೆ. ಉತ್ತಮ ಶಿಕ್ಷಣ, ಆರೋಗ್ಯ. ಇವತ್ತು ಆರೋಗ್ಯದ ನೀವು ನೋಡ್ತಿದ್ದೀರಿ, ಡೇ ಆ್ಯಂಡ್ ನೈಟು ಡಾಕ್ಟ್ರುಗಳೇ ಇರಲ್ಲ. ಇವತ್ತು ಎಲ್ಲ ಖಾಸಗೀಕರಣ ಆಗಿದೆ. ಉತ್ತಮವಾದ ಆರೋಗ್ಯ ಮತ್ತು ಉತ್ತಮವಾದ ಶಿಕ್ಷಣ. ಇವತ್ತೇನಾಗಿದೆ, ಶಿಕ್ಷಣವೂ ಕೂಡ ಎಲ್ಲ ಖಾಸಗೀಕರಣ ಆಗಿದೆ. ನಮ್ಮ ಗ್ರಾಮೀಣ ಮಕ್ಕಳುಗಳಲ್ಲಿ ಉತ್ತಮವಾದ ಮಾಸ್ಟರ್ಗಳು ಬರಲ್ಲ ಇನ್ನೂ ಕೆಲವು ಕಡೆ. ಈಗಲೂ ಕೂಡ ಇವತ್ತು 2 ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಲ್ಲಿ ಹೇಳ್ತೀನಿ, ನಾನು ಬರ್ತೀನಿ, ನೀವು ಹೇಳೋದಕ್ಕೆ ನಾನು ಬರ್ತೀನಿ. ಈಗ ಶಿವಪುರ ಪಂಚಾಯತಿಗೆ ಹೋಗಿದ್ದೆ. ನಾನು ಆ ಸ್ಕೂಲಲ್ಲಿ ಓದೋಂಥವನು, ಅದೇ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತೋಂಥವನು, ಅದೇ ಶಾಲೆಯಲ್ಲಿ ನಾನು ಅಧ್ಯಕ್ಷನೂ ಕೂಡ ಆಗಿದ್ದೆ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷನೂ ಕೂಡ ಆಗಿದ್ದೆ ಅಂಬರೀಷ್ ಅವ್ರ ಕಾಲದಲ್ಲಿ. ಇವತ್ತು ನನ್ನ ಕೈಲಾಗಿ ಸೇವೆಯನ್ನು ನನ್ನ ಸ್ಕೂಲಿಗೆ ನಾನು ಮಾಡ್ತೀನಿ ಅನ್ನೋದು ಒಂದು ಹೆಮ್ಮೆ ಇದೆ. ಇವತ್ತು ಒಬ್ಬ ವಿದ್ಯಾರ್ಥಿಯಾಗಿ ನಾವು ತಳಮಡ್ತೀನಿ ಬಂದರೆ ಮಾತ್ರ ಆ ನೋವುಗಳು ನಲಿವುಗಳನ್ನು ಸೈಕಲ್ ತಗೊಂಡು ಬಸರಾಳ ಕಾಲೇಜಿಗೆ ಬರ್ತಾಯಿದ್ದೆ. ಆಮೇಲೆ ಬಸರಾಳ ಕಾಲೇಜಲ್ಲೂ ಕೂಡ ಇವತ್ತು ಇನ್ವೈಟ್ ಮಾಡಿದರು. ಇವತ್ತು ಆ ಕುಂಭ ಇದರಲ್ಲಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನಮ್ಮಿಂದ ಪ್ರಾರಂಭ ಆಯಿತು. ಆ ಸ್ಕೂಲು 8ನೇ ಕ್ಲಾಸ್ 7ನೇ ಕ್ಲಾಸ್ ಆದಮೇಲೆ 8ನೇ ಕ್ಲಾಸಿಂದ ಹೈಸ್ಕೂಲ್ನಲ್ಲಿ ನಾವೆಲ್ಲ SLCಲಿ ಆ ಸ್ಕೂಲ್ನಲ್ಲಿ ಮಲಗ್ತಾಯಿದ್ದೆವು. ಅಲ್ಲಿಗೆ ಮಾಸ್ಟ್ರು ಇದ್ದರು, ಒಬ್ಬ ನಮ್ಮ ಗುರುಗಳು ನಾಗೇಶ್ ಮಾಸ್ಟ್ರು ಅಂತ. ನಾವು 25 ಜನ ಇದ್ದವು.
ಪ್ರತಿಯೊಬ್ಬ ಒಬ್ಬೊಬ್ಬ ಊಟ ತೊಗೊಂಡು ಹೋಗ್ತಾಯಿದ್ದ, ಹೆಣ್ಮಕ್ಳು ಬಿಟ್ಟು ಗಂಡು ಮಕ್ಕಳು ತೊಗೊಂಡು ಹೋಗ್ತಾಯಿದ್ದು. ಆದರೆ ಇವತ್ತು ಅವ್ರು ಕಲಿಸ್ಕೊಟ್ಟಂಥ ವಿದ್ಯೆ ಇದೆಯಲ್ಲ, ಇವತ್ತು ಅದನ್ನು ಸ್ಮರಿಸ್ತೀವಿ. ಆಮೇಲೆ ನಮ್ಮ ಅವತ್ತಿನ ವಿದ್ಯಾರ್ಥಿ ಜೀವನದಲ್ಲಿ 25 ಜನದಲ್ಲಿ 23 ಜನ ಉತ್ತೀರ್ಣ ಆದವು, ಪಾಸ್ ಆದವು, 2 ಫೇಲ್ ಆದರು. ಹಂಗಾಗಿ ಇವತ್ತು ನಮ್ಮ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ರಸ್ತೆ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ, ಮೇಯ್ನಾಗಿ ಲಂಚ ಮುಕ್ತ ಆಗಬೇಕು. ನೀವು ಒಂದು ತಾಲೂಕು ಆಫೀಸ್ಗೆ ಹೋಗಿ, ಒಂದು ಅಫಿಡೇಟ್ಗೆ ಹೋಗಿ, ಒಂದು ವೃದ್ಧಾಪ್ಯ ಲಂಚವನ್ನು ತಂದವ್ರು ಯಾರು? ಕಾಂಗ್ರೆಸ್ನವರೇ. ಕಾಂಗ್ರೆಸ್ನವ್ರು ನೀವು ಎಲ್ಲದಕ್ಕೂ ಕಾಂಗ್ರೆಸ್ನ ಮೇಲೆ ಹೇಳಿದ್ರೆ ಅಭಿವೃದ್ಧಿ ಮಾಡಿದವ್ರು ಯಾರು ಸ್ವಾಮಿ? ನಾವೆಲ್ಲ ಮಾಡಿದ್ದು. 60 ವರ್ಷಗಳ ಆಳಿದಿರಿ. ಈಗ ಅದರಲ್ಲಿ ನಾನು ಒಂದೇ ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಕೇಳಿ. ಇವತ್ತು ನಿಮಗೆ ನೇರವಾಗಿ ಹೇಳ್ತೀನಿ, ಎಲ್ಲಿ ನಮ್ಮ ಮತದಾರರು ಯಾರೋ ನಾನಾಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಯಾವುದೇ ಪಾರ್ಟಿ ಇರಲಿ, ಅವ್ರು ಕೊಡ್ತಕ್ಕಂಥ 500, 1000, 1,500, 2,000 ಇಂಥವು ಸಾಕಷ್ಟು ಸೆಮಿನಾರ್ಗಳನ್ನ ನಾನು ಭಾಗಿಯಾಗಿದ್ದೀನಿ. ಯಾಕೆಂದರೆ ಕೆಲವು ಸಂಘಟನೆಗಳಿಂದ ಬಂದಿರೋದ್ರಿಂದ ನಾನು ಸಾಕಷ್ಟು ಇಂಥವು ಚರ್ಚೆಗಳಾಗಿದೆ. ಆದರೆ ಇವತ್ತಿನ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದರೆ, ದುಡ್ಡಿಲ್ಲ ಅಂದರೆ ರಾಜಕಾರಣನೇ ಮಾಡೋಕ್ಕಾಗಲ್ವೇನೋ, ದುಡ್ಡಿಲ್ಲ ಅಂದರೆ ನೀವೇನೂ ಮಾಡಲಿಕ್ಕೆ ಆಗಲ್ವೇನೋ ಅನ್ನೋದು ಒಂದಿದೆ. ಆದರೆ ಇನ್ನೂ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ಆ ಮಟ್ಟಕ್ಕೆ ಆಗಿಲ್ಲ. ನಾವು ನಮ್ಮ ನಡತೆ, ಗುಣ ಮತ್ತು ನಮ್ಮ ಸರಳತೆ, ನಾವು ಸ್ಪಂದಿಸ್ತಕ್ಕಂಥದ್ದು ಭಾಳಷ್ಟು ನಮ್ಮ ಜನ ಹಣ ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು 25-30% ಅವಶ್ಯಕತೆ ಇದೆ. ಇವತ್ತು ಹಣನೂ ಇಲ್ಲದೇ ಚುನಾವಣೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಆದರೆ ನಾನು ಮತದಾರರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೆ ಅಂದರೆ, ನಿಮ್ಮ ಮನೆ ಮಗನಾಗಿ ಯಾವೊಂದು ಸೇವೆ ಮಾಡ್ತಾನೆ, ಯಾವುದೇ ಪಾರ್ಟಿಲಿ ಆಗಿರಲಿ ಸೇವೆ ಮಾಡ್ತಾನೆ, ಕುತ್ನು ಪಟ್ಟಿಡೋದು ನೀವು ಕೇಳ್ಬೋದು. ಈಗ ನಮ್ಮ ಚೌಡಯ್ಯನವರು, ನಮ್ಮ ಎಚ್ ಬಿ ರಾಮಣ್ಣನವರೆಲ್ಲ ಚುನಾವಣೆ ನಿಂತು ಗೆದ್ದಾಗ ಅವ್ರಿಗೆ ನಮ್ಮ ಜನ 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಕೊಟ್ಟು, ಅವ್ರಿಗೆ ರೊಟ್ಟಿ ಕೊಟ್ಟು, ಅವ್ರಿಗೆ ಚಟ್ನಿ ಕೊಟ್ಟು, ಬಂದಂಥ ಕ್ಯಾನ್ವಾಸ್ ಜೊತೆಲಿ ಬಂದಂಥ ಹಿಂಬಾಲಕರಿಗೆ ಊಟ ಕೊಟ್ಟು, ನೀರು ಕೊಟ್ಟಿರ್ತಕ್ಕಂಥ ದುಡ್ಡು ಹಣ ಇತ್ತಲ್ಲ, ಚುನಾವಣೆ ಮಾಡಿ ಮಿಗ್ತಾ ಇತ್ತದು. ನಾನು ಒಬ್ಬ ಅವತ್ತಿನ ಕಾರ್ಯಕರ್ತನಾಗಿ ಅವ್ರ ಜೊತೆಲಿದ್ದ ಒಡನಾಟ ಇಟ್ಕೊಂಡು ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಈಗಲೂ ಕೂಡ ಈಗ ಜಸ್ಟ್ ಹರಿಪ್ರಿಯಲ್ಲಿ ನಮ್ಮ ರಾಮಣ್ಣವ್ರ ಜೊತೆಲಿ ಕಾಫಿ ಕುಡಿದು ಬಂದೆ. ನಾನು ಎಲ್ಲರೂ ಒಡನಾಟ ಇಟ್ಕೊಂಡ್ಬಂದಿರೋದ್ರಿಂದ ಹೇಳ್ತೀನಿ, ದುಡ್ಡು ಒಂದೇ ಮಾನದಂಡ ಅಲ್ಲ. ಆದರೆ ನಮ್ಮ ಕ್ಷೇತ್ರದ ಜನರು ಕೂಡ ಯಾವತ್ತು ಯಾರ ಹತ್ರ ಕೈ ಒಡ್ಡಲ್ವೋ ಅವತ್ತು ಕುತ್ನು ಪಟ್ಟಿ ಹಿಡಿದು ಕೇಳ್ಬೋದು, ಯಾವುದೇ ಪಕ್ಷದಿಂದಾರಾಗಿರಲಿ. ಅವನಿಗೆ ಅಭ್ಯರ್ಥಿ ಆದಂತನೂ ಕೂಡ ಅರಿವಿರಬೇಕು. ಅಲ್ಲ, ಆಯ್ಕೆ ಆಗುವವರೆಗೂ ಮಾತ್ರ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಆಯ್ಕೆ ಆದ ನಂತರನೂ ಅಷ್ಟೇ ಸರ್. ನಮಗೆ ಇವತ್ತು ಹೇಳ್ತೀನಿ ಕೇಳಿ, ಈಗ ನನಗೆ ಯಾವುದೇ ಪಕ್ಷದಿಂದ ಆಗಲಿ ಸರ್ಕಾರದಿಂದ ಯಾವುದೇ ಹುದ್ದೆನೂ ತೊಗೊಂಡಿಲ್ಲ. ನಾನು ಕೆಲವು ಜವಾಬ್ದಾರಿ ಕೊಟ್ಟಿದ್ದಾರೆ, ಮಾಡಿದ್ದೀನಿ. ಆದರೆ ಇವತ್ತು ಕೂಡ ನಿರಂತರವಾಗಿ ಮಾಡ್ಕೊಬಂದಿದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ಇರಬೇಕು ಸರ್. ರಾಜಕಾರಣ ಅಂದರೆ ಉದ್ಯಮ ಕೂಡ ಆಗಿದೆ. ರಾಜಕಾರಣ ಅಂದರೆ 100% ಈಗೇನಾಗಿದೆ, ನಾನು ಹೇಳೋದಕ್ಕಿಂತ ನಿಮಗೆ ಗೊತ್ತಾಗ್ತದೆ. ಹಣ ಹಾಕೋದು, ಹಣ ತೊಗೊಳ್ಳೋದು. ಹಣ ಹಾಕೋದು ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಾವೇನು ಹಣ ಹಾಕ್ಬಿಟ್ಟು ಸೈಟ್ ತಗೋಬೇಕಾಗಿಲ್ಲ, ಕಾರ್ ತಗೋಬೇಕಾಗಿಲ್ಲ, ಮನೆ ತಗೋಬೇಕಿಲ್ಲ. ನಾನು ನಮ್ಮ ಸ್ನೇಹಿತರಿಗೆ, ಮತದಾರ ಬಂಧುಗಳಿಗೆ, ಮುಖಂಡರುಗಳಿಗೆ ನಾನು ಒಂದು ಮಾತು ಹೇಳ್ತೀನಿ. ನೋಡ್ರಯ್ಯ, ನೀವು ಉತ್ತಮವಾದನ್ನು ಗೆಲ್ಲಿಸಿದ್ರೆ, ನಾನೇನಾರ ಪಕ್ಷದಿಂದ ಅಭ್ಯರ್ಥಿಯಾಗಿ ಬಂದರೆ, ನನ್ನ ಗೆಲ್ಲಿಸಿದ್ರೆ ನೀವೇ MLAಗಳು, ನೀವೇ ಕಾರ್ಯಕರ್ತರು, ನೀವೇ ಮುಖಂಡರುಗಳು, ನಿಮ್ಮ ಅಭಿವೃದ್ಧಿಗೆ ನೀವೇ ಕಾರಣ. ಯಾಕೆಂದರೆ ನಮಗೆ ಉಣಂಗನಹಳ್ಳಿ ಕಾಲೋನಿ ಗೊತ್ತಿರುತ್ತೆ, ಅಶ್ನಿಗೆರೆ ಮೂಲೆನೂ ಗೊತ್ತಿರುತ್ತೆ, ಪ್ರತಿ ಪಂಚಾಯತಿನೂ ಗೊತ್ತಿರುತ್ತೆ, 35 ವಾರ್ಡು ಗೊತ್ತಿರುತ್ತೆ, 24 ಪಂಚಾಯತಿನೂ ಗೊತ್ತಿರುತ್ತೆ, 198 ಹಳ್ಳಿನೂ ಗೊತ್ತಿರುತ್ತೆ. ಯಾಕೆ? ಗ್ರಾಮೀಣ ಭಾಗದಿಂದ ಬಂದಿದ್ದರೆ ಮಾತ್ರ ಸಾಧ್ಯ. ಅದು ಎಲ್ಲೋ ಕೂತ್ಕೊಂಡು ನಾನು ಎಲ್ಲೋ ಹಣ ಮಾಡಿದ್ದೀನಿ, ಯಾವುದೇ ರೀತಿ ಮಾಡ್ತೀನಿ ಅಂದರೆ ಅದು ಚುನಾವಣೆ ಅಲ್ಲ. ಜನರ ಒಡನಾಟ ಅರ್ತಿರಬೇಕು, ಅವ್ರ ಜೊತೆಯಲ್ಲಿ ಬೆರ್ತಿರಬೇಕು, ಅವರ ಕಷ್ಟಗಳು, ಅವ್ರ ನೋವು ನೂಲಿಗಳನ್ನು ತಿಳಿದಿರಬೇಕು. ಹಾಗಾದರೆ ಮಾತ್ರ ಅವರ ಕಷ್ಟಗಳಿಗೆ ಸ್ಪಂದಿಸೋಕ್ಕೆ ಸಾಧ್ಯ ಆಗ್ತದೆ. ಹೌದು. ಈಗ ಹಣನೇ ಮಾನದಂಡವಾಗಿ ಇಟ್ಕೊಂಡು ಬಂದಾಗ, ಹಣನೇ ಮಾನದಂಡ ಆಗಿ ಬಂದರೆ ಚುನಾವಣೆಯಲ್ಲಿ ಖರ್ಚು ಮಾಡ್ತಾರೆ, ಸೋತ್ರೆ ಮನೆಗೆ ಹೋಗ್ತಾರೆ, ಗೆದ್ದರೆ ಅಲ್ಲಿ 4 ಕಡೆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ. ಎಷ್ಟೇ ಆಗಂಥದ್ದು. ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮದೇ ಆದಂಥ ಏನಾದರೂ ಕನಸುಗಳಿದ್ದಾವ? ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ನಾನು ನಿಮ್ಗೆ ಅದನ್ನೇ ಹೇಳಿದೆ. ನಾವೇನಾದರೂ ನನಗೆ ಪಕ್ಷ ನನ್ನನ್ನು ಗುರುತಿಸಿ ಅಭ್ಯರ್ಥಿಯಾಗಿ ಮಾಡಿದ್ರೆ, ನಾನು ಮೊದಲಿನದು ಲಂಚ ಮುಕ್ತವಾಗಿ, ಯಾವುದೇ ಒಂದು KV ಇರ್ಬೋದು, ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಯಾವುದೇ ಸರ್ಕಾರಿ ವಲಯದಲ್ಲಿ ಎಲ್ಲಿ ಲಂಚ ಮುಕ್ತ ಆಗ್ತದೋ ಆಗ ಮತದಾರರಿಗೂ ಕೂಡ ಒಂದು ಎಚ್ಚರಿಕೆ ಪಾಠ ಆಗ್ತದೆ. ಅವನು ಯಾರ ಹತ್ರನೂ 1 ರೂಪಾಯಿ ಮುಟ್ಟಲ್ಲಪ್ಪ. ಆಗ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳೇ ಕಾಂಗ್ರೆಸ್ ಪಕ್ಷದ ಸೈನಿಕರಾಗ್ತಾರೆ. ಅವ್ರ ಊರು ಅಭಿವೃದ್ಧಿ ಆಗುತ್ತೆ, ಅವ್ರ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಯಾವನು ಗುತ್ತಿಗೆದಾರ ಇರ್ತಾನೆ, ನಾವು ಯಾವಂತೂ 10 ರೂಪಾಯಿ ಮುಟ್ಟಲ್ಲ, ಆಗ ಅವನು ಭಯ ಇರುತ್ತೆ. ನಾನು ಒಬ್ಬ ಅಧಿಕಾರಿಗಳೇ ಕ್ವಾಲಿಟಿ ಚೆಕ್ ಮಾಡಪ್ಪ ಅಂತ ಹೇಳೋ ಹೆಮ್ಮೆ ನನಗಿರುತ್ತೆ. ನಾವು ಒಬ್ಬನ ಹತ್ರ ಅವನು 1 ರೂಪಾಯಿ ಕೊಡಲಿ, 2 ರೂಪಾಯಿ ಕೊಡಲಿ, ಅವ್ನು ಕೈ ಒಡ್ಡಿದ್ರೆ ನಾವು ಅವ್ನು ಕೇಳಲಿಕ್ಕೆ ಯಾವುದೇ ರೆಡಿಸು ನಮ್ಮಲ್ಲಿರೋದಿಲ್ಲ.
ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಿದ್ಧಾರೂಢ ಸತೀಶ್ ಗೌಡ ಅವರು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಸಮಾಜ ಸೇವೆ ಇರ್ಬೋದು ಅಥವಾ ರಾಜಕೀಯ ಭವಿಷ್ಯ ಇರ್ಬೋದು ಮತ್ತಷ್ಟು ಉಜ್ವಲವಾಗಲಿ ಅಂತ ಹೇಳ್ತಾ ಅವರಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಿಮಗೆ ಎಲ್ಲ ನಿಮ್ಮ ವರ್ಗದವರಿಗೂ ನನ್ನ ಅನಂತ ನಮಸ್ಕಾರಗಳು. ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಎದುರುಗೊಳ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಇದು 10 TV